ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ದ ಮಾನ್ಸ್ಟರ್ ಅನ್ನೋ ಸೀರೀಸ್ ನ 9th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವಿನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ತುಂಬಾನೇ ಕಾಮಿಡಿಯಾಗಿ ಹೋಗ್ತಾ ಇದೆ. ಇವತ್ತಿನ ಈ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಚೇರ್ಮನ್ ಅವ್ರ ಮಗಳು ಬಂದು SPD ಟೀಮ್ ನ ನೋಡೋದಕ್ಕೆ ಅಂದ್ರೆ ಅವ್ರ ಆಫೀಸ್ ನ ವಿಸಿಟ್ ಮಾಡಕ್ಕೆ ಬರ್ತಾರೆ ಅಂತ ಹೇಳಿ ಎಲ್ಲರೂ ಅಲರ್ಟ್ ಆಗಿರ್ತಾರೆ. ಅವ್ರ ಒಳಗಡೆ ಬಂದ್ಮೇಲೆ ಗೊತ್ತಾಗೋದು ಇವ್ರನ್ನ ಚೇರ್ಮನ್ ಅವ್ರ ಮಗಳು ಅಂತ. ನಮ್ ಹೀರೋಯಿನ್ ಅಂತೂ ಸಖತ್ ಶಾಕ್ ಆಗ್ಬಿಡುತ್ತೆ. ಯಾಕಂದ್ರೆ ಆಲ್ರೆಡಿ ಅವ್ರ ಹತ್ರ ಪ್ರಾಬ್ಲಮ್ ಮಾಡ್ಕೊಂಡಿರ್ತಾಳೆ. ಅಯ್ಯೋ ನನ್ನ ಕಂಡಿಡಿದ್ರೆ ಏನ್ ಮಾಡ್ತಾಳು ಅನ್ಕೊಳ್ಳೋ ಟೈಮಲ್ಲೇ ಚೇರ್ಮನ್ ಅವ್ರ ಮಗಳು ಕೂಡ ನಮ್ ಹೀರೋನ್ ಹೋಗ್ಬಿಟ್ಟು ನೀನ್ ಹತ್ರನೇ ಅವತ್ತನ ಹತ್ರ ಪ್ರಾಬ್ಲಮ್ ಮಾಡಿದ್ದು, ಬಾಬಾ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಮೇಲೆ ಕರ್ಕೊಂಡು ಹೋಗಿರ್ತಾಳೆ. ಅದೇ ಟೈಮ್ಗೆ ನಮ್ ಹೀರೋ ಗೊತ್ತಿಲ್ಲದೆ ಒಳಗಡೆ ಬಂದು ಅಲರ್ಟ್ ಆಗಿರಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಆಲ್ರೆಡಿ ಚೇರ್ಮನ್ ಅವ್ರ ಮಗಳು ಅಲ್ಲಿ ಬಂದ್ಬಿಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಅವಳು ಕೂಡ ಮೇಲೆ ನೋಡ್ಬಿಟ್ಟು ಹಂಗಾದ್ರೆ ನೀನ್ ಕೂಡ ಇಲ್ಲೇನ ಇರೋದು, ಬಾಬಾ ಮೇಲೆ ಬನ್ನಿ ಹತ್ರ ಮಾತಾಡ್ಬೇಕಂತ ನಮ್ ಹೀರೋನ ಕೂಡ ಕರೆದಿರ್ತಾಳೆ. ಅದಾದ್ಮೇಲೆ ನಮ್ ಹೀರೋಯಿನ್ ಇಬ್ರು ನಿಂತ್ಕೊಂಡಿರ್ತಾರೆ. ಸಖತ್ ಭಯ ಆಗ್ತಾ ಇರುತ್ತೆ. ಇವಳು ಏನ್ ಮಾತಾಡ್ತಾಳೆ ಏನೋ ಅಂತ. ಅವಳು ಅಂತಾಳೆ ಹಂಗಾದ್ರೆ ನೀವಿಬ್ರು ಒಂದೇ ಟೀಮು, ಗೊತ್ತಿದ್ದು ನಾನು ಚೀಟ್ ಮಾಡಿದಿರಲ್ವಾ, ನಿಮ್ಗೆ ಎಷ್ಟು ಧೈರ್ಯ ಅಂತ ಬೈವಾಗ ಹೀರೋಯಿನ್ ಅಂತಾಳೆ ಅಯ್ಯೋ ಸಾರಿ ಮೇಡಮ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅವತ್ತು ನೀವು ಚೇರ್ಮನ್ ಅವ್ರ ಮಗಳು ಅಂತ ನನ್ಗೆ ಗೊತ್ತಿಲ್ಲದೆ ನಾನು ಪ್ರಾಬ್ಲಮ್ ಮಾಡ್ಬಿಟ್ಟೆ. ನೀವ್ ಬೇಕಾಗಿದ್ರೆ ನನ್ನ ಹೊಡಿಬೇಕಂದ್ರೆ ಹೊಡೆದ್ಬಿಡಿ, ನನ್ ಕೂದಲ ಕೂಡ ಇಟ್ಕೊಂಡು ಹೇಳಿರಿ, ನಾನೇನ್ ಅನ್ಕೊಳ್ಳಲ್ಲ ಅಂತಂದಾಗ ಚೇರ್ಮನ್ ಮಗಳು ಹೇಳ್ತಾರೆ ಏನು ಹೊಡಿಬೇಕಾ, ಆಲ್ರೆಡಿ ನಿನ್ನ ಕೆಲಸ ಬಿಟ್ಟು ತೆಗ್ದಿದ್ದಾಯ್ತು, ನೀನ್ ಡೆಸ್ಕ್ ಏನಿದೆ ಅದನ್ನ ಖಾಲಿ ಮಾಡ್ಕೊಂಡು ಫಸ್ಟ್ ಜಾಗ ಖಾಲಿ ಮಾಡೋ ಅಂತ ಹೇಳಿದ ತಕ್ಷಣ ಅವಳಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಕೆಳಗಡೆನೆ ಬಿದ್ಬಿಡ್ತಾಳೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮೇಡಮ್, ನಾನೇನು ಬೇಕಂತ ಮಾಡಿಲ್ಲ. ಇವಾಗ ಸಡನ್ ಆಗಿ ನನ್ನ ಕೆಲಸದಿಂದ ತೆಗೆದ್ಬಿಟ್ರೆ ನನ್ನ ಫ್ಯಾಮಿಲಿ ಎಲ್ಲ ಬೀದಿಗೆ ಬಂದ್ಬಿಡುತ್ತೆ ಮೇಡಮ್. ನನ್ನ ಫ್ಯಾಮಿಲಿ ನನ್ನ ನಂಬ್ಕೊಂಡಿರೋದು, ನನ್ನ ಕೆಲಸನ ನಂಬ್ಕೊಂಡಿರೋದು, ದಯವಿಟ್ಟು ಈ ತರ ಮಾಡಬೇಡಿ ಅಂತ ಹೇಳ್ತಾ ಇದ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ ಹೀರೋಗೆ ಹಾಸ್ಪಿಟಲ್ ಅಲ್ಲಿ ನಮ್ ಹೀರೋನ್ ಅವ್ರ ಅಪ್ಪ ಬಂದು ನಮ್ ಹೀರೋ ಕಾಲ್ಗೆ ಬಿದ್ದು ಕೇಳ್ಕೊಂಡಿರ್ತಾರಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ರು ಅಂತ. ಅದೆಲ್ಲ ನೆನಪು ಬರುತ್ತೆ. ಹಾಗಾದ್ರೆ ಆ ಟೈಮಲ್ಲಿ ನಾನ್ ಕೂಡ ಇಷ್ಟು ರೂಢಾಗಿ ನಡ್ಕೊಂಡಿದ್ದೀನಲ್ವಾ ಅಂತ ಯೋಚನೆ ಮಾಡಿದವನು ಈಗ ಅವನೇ ಅಂತಾನೆ, ಇಲ್ಲಿ ನೋಡಿ ಮೇಡಮ್, ನಾವ್ ಇವಳನ್ನ ಕೆಲಸ ಬಿಟ್ಟು ತೆಗೆದ್ರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂದಾಗ ಇವಳಂತಾಳೆ ಏನೋ ಅಂತ ಇದೆಯಾ ನನ್ನ ನೋಡಿ ಅಂತಂದಾಗ ಏನಿಲ್ಲ ಮೇಡಮ್, ಇವಳನ್ನೀಗ ನಾವು ಕೆಲಸ ಬಿಟ್ಟು ತೆಗೆದ್ರೆ ನಮ್ಗೆ ಅಲ್ವಾ ಪ್ರಾಬ್ಲಮ್, ನಮ್ ಕಂಪನಿಗೆ ಕೆಟ್ಟ ಹೆಸರು ಬರುತ್ತೆ. ಇವಳು ನೋಡಿ ನೋಡೋಕೊಳೆ ಮೆಂಟಲ್ ಇದ್ದಂಗಿದ್ದಾಳೆ, ಹೊರಗಡೆ ಹೋಗ್ಬಿಟ್ಟು ಇಲ್ಲಿ ಏನೇನ್ ನಡೀತಾ ಇದೆ ಅಂತೆಲ್ಲ ಹೇಳ್ಬಿಟ್ರೆ ಆಮೇಲೆ ನಿಮ್ಗೆ ಅಲ್ವಾ ಅವಮಾನ ಅಂದಾಗ ನನ್ಗೇನೋ ಅವಮಾನ ಆಗುತ್ತೆ, ಏನಾಗುತ್ತಾ ಅನ್ಕೊಳ್ಳಿ ನೋಡ್ಕೊಳ್ಳೋಣ ಅಂದಾಗ ಇವನಂತಾನೆ ಅಯ್ಯೋ ಅವಮಾನ ಅಂದ್ರೆ ಆತರ ಅಲ್ಲ ಮೇಡಮ್, ಇವಾಗ ಅವಳು ನಿನ್ಗೆ ಜುಟ್ಟಿಡ್ಕೊಂಡು ಹೊಡೆದಿದ್ದಾಳಲ್ಲ, ಆತರ ಜುಟ್ಟಿಡ್ಕೊಂಡು ಹೊಡೆದೆ, ಅದು ಇಷ್ಟು ದೊಡ್ಡ ಚೇರ್ಮನ್ ಅವ್ರ ಮಗಳಿಗೆ ನಾನು ಹೊಡೆದೆ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಅವಮಾನ ಅಲ್ವಾ ಮೇಡಮ್, ಆತರ ಹೇಳ್ಬಾರ್ದು ಅಂತಂದ್ರೆ ಇವಳು ಕೆಲಸ ಬಿಟ್ಟು ಹೋಗ್ಬಾರ್ದು, ಇಲ್ಲೇ ಇರ್ಬೇಕು ಅಂತ ಅವಳಿಗೆ ಅರ್ಥ ಆಗೋ ತರ ಸ್ವಲ್ಪ ನೈಸ್ ಆಗಿ ಹೇಳಿದ್ಮೇಲೆ ಅವಳು ಕೂಡ ಅದನ್ನ ಅರ್ಥ ಮಾಡ್ಕೊಂತಾಳೆ. ಸರಿ ಆಯ್ತು, ನಿನ್ನ ಈಗ ಸದ್ಯಕ್ಕೆ ಕೆಲಸ ಎಲ್ಲ ಬಿಟ್ಟು ತೆಗಿಯಲ್ಲ, ಆದ್ರೆ ನನ್ನ ಕಣ್ಣು ಕಾಣಿಸ್ದೆ ಇಲ್ಲಿಂದ ಹೊರಟೋಗಂದಿದ ತಕ್ಷಣ ಅವಳು ಕೂಡ ತುಂಬಾ ಥ್ಯಾಂಕ್ ಯು ಮೇಡಮ್ ಅಂದ್ಮೇಲೆ ನಮ್ ಹೀರೋನ ಅವಳನ್ನ ಅಲ್ಲಿಂದ ಎಬ್ಸೋದು. ಅವಳನ್ನ ಅಲ್ಲಿಂದ ಕಳ್ಸೋದಕ್ಕೆ ಮುಂಚೆ ಒಂದ್ ನಿಮಿಷ ಇರು ಅಂತ ಹೇಳ್ಬಿಟ್ಟು ಅವ್ರಂಗೆ ಸ್ವಲ್ಪ ಮಾತಾಡೋದನ್ನ ನೋಡ್ಬಿಟ್ಟು ಇವಳು ಅಂತಾಳೆ ನೀವಿಬ್ಬರನ್ನ ನೋಡ್ತಾ ಇದ್ರೆ ನೀವಿಬ್ರೇನೋ ಡೇಟಿಂಗ್ ಮಾಡೋ ತರ ಅನ್ಸ್ತಾ ಇದೆ, ಏನು ಇವಳು ನಿನ್ ಗರ್ಲ್ ಫ್ರೆಂಡ್ ಅಂತ ನಮ್ ಹೀರೋನ ಕೇಳಿದ ತಕ್ಷಣ ಅವ್ನ್ಗೆ ಟೆನ್ಷನ್ ಆಗುತ್ತೆ. ಅವ್ನ ಆಲ್ಮೋಸ್ಟ್ ನಗದ್ ಬಿಡ್ತಾನೆ. ಏನು ಇವಳು ನನ್ ಗರ್ಲ್ ಫ್ರೆಂಡ್ ಮೇಡಮ್, ನಾನೇನ್ ಅಷ್ಟು ಮೆಂಟಲ್ ತರ ಕಾಣಿಸ್ತೀರಾ ಅಂತ ಲೈಟ್ ಆಗಿ ನಮ್ ಹೀರೋನ ಗೇಲಿ ಮಾಡೋ ತರನೇ ಮಾತಾಡ್ತಾನೆ. ಇದ್ರು ಅವಳು ಇನ್ನೊಂದ್ಸತಿ ನನ್ ಮುಂದೆ ಏನಾದ್ರು ಈ ತರ ನಡ್ಕೊಂಡ್ರೆ ಅಂತ ಇಟ್ಕೊಳ್ಳಿ ಅಷ್ಟೇ ನಿಮ್ಮನ್ನ, ಅಷ್ಟೇ ಅಲ್ಲ ನೀನು ಹೊರಗಡೆ ಹೋಗ್ಬಿಟ್ಟು ಇಂಟರ್ನೆಟ್ ಅಲ್ಲಿ ಹಂಗೆ ಹಿಂಗೆ ಹೇಳಿ ನನ್ ಬಗ್ಗೆ ಏನಾದ್ರು ತಪ್ಪಾಗಿ ಏನಾದ್ರು ಕಮೆಂಟ್ ಹಾಕೋದು ಅಥವಾ ತಪ್ಪಾಗಿ ಏನಾದ್ರು ಪೋಸ್ಟ್ ಮಾಡೋದು ನನ್ಗೇನಾದ್ರು ಕೇಳಿಸ್ತೋ ನನ್ಗೇನಾದ್ರು ಕಾಣಿಸ್ತೋ ಅಷ್ಟೇ ನಿನ್ನ ಆಮೇಲೆ ಅಂತ ಹೇಳಿ ಬೈತಾಳೆ. ಅದಾದ್ಮೇಲೆ ಅವ್ರಿಬ್ರು ಅಲ್ಲಿಂದ ಹೊರಗಡೆ ಬಂದಾಗ ಹೀರೋಯಿನ್ ಅಂತಾಳೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು, ಸಪರೇಟ್ ಆಗಿ ಬನ್ನಿ ಅಂತಂದಾಗ ಹೀರೋಗ್ ಒಂದ್ ಕಡೆ ನಗು ಬರುತ್ತೆ. ಸರಿ ಅವಳ ಹತ್ರದಿಂದ ಕಾಪಾಡಿರೋದಕ್ಕೆಲ್ಲ ಥ್ಯಾಂಕ್ಸ್ ಹೇಳಕ್ ಕರೀತಿದ್ದಾಳೆ ಅಂತ ಹೇಳಿ ಸಪರೇಟ್ ಆಗಿ ಹೋದ್ರೆ ಹೀರೋಯಿನ್ ಹೇಳ್ತಾಳೆ ತುಂಬಾ ಥ್ಯಾಂಕ್ಸ್ ಮಿಸ್ಟರ್ ಕಾಂಗ್ ನನ್ನ ಕಾಪಾಡಿದ್ದಕ್ಕೆ, ಮತ್ತೆ ಯಾವಾಗ 20,000 ಕೊಡ್ತೀರಾ ಅಂದಾಗ ಇವನು ಅಯ್ಯೋ 20,000 ಕೇಳಕ್ಕ ನನ್ನ ಇಲ್ಲಿ ಕರ್ದೆ ಅಂದಾಗ ಅವಳು ಕೂಡ ಹೌದು 20,000 ಕೇಳಕ್ಕೆ, ದಯವಿಟ್ಟು ನನ್ಗೆ ಹೆಲ್ಪ್ ಮಾಡಿ, ನನ್ಗೆ ತುಂಬಾ ಎಮರ್ಜೆನ್ಸಿ ಇದೆ, ನಾನ್ ಬೇಕಾಗಿದ್ರೆ ನಿಮ್ಗೆ ಬಡ್ಡಿ ಹಾಕಿ ಕೂಡ ಕೊಟ್ಬಿಡ್ತೀನಿ ಪ್ಲೀಸ್, ನಾನು ಇವಾಗ ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ಅಂದಾಗ ನಮ್ ಹೀರೋ ಕೂಡ ಅರ್ಥ ಆಗುತ್ತೆ. ಯಾಕಂದ್ರೆ ಇದಕ್ಕೂ ಮುಂಚೆ ಒಳಗಡೆ ಹೇಳದಲ್ವಾ ಫ್ಯಾಮಿಲಿ ಪ್ರಾಬ್ಲಮ್ ಅಂತಲ್ಲ, ಸೊ ಅದರಿಂದ ಸರಿ ಆಯ್ತು ನಿಮ್ ಫ್ಯಾಮಿಲಿ ಪ್ರಾಬ್ಲಮ್ ಅಂತ ಹೇಳಿದಕ್ಕೆ ನಾನು ಅಮೌಂಟ್ ಕೊಡ್ತಾ ಇದ್ದೀನಿ, ಅದಕ್ಕೆ ನೀನ್ ನನ್ಗೆ ಬಡ್ಡಿ ಎಲ್ಲ ಏನ್ ಹಾಕೊಡ್ಬೇಡ, ಆದ್ರೆ ಒಂದು 2 months ಆದ್ಮೇಲೆ 1000 rupees ಆಗಿ ಕೊಟ್ಕೊಂಡ್ ಬಂದ್ಬಿಡು, ನನ್ಗೆ ಅಷ್ಟೇ ಸಾಕು ಅಂತ ಹೇಳಿದಾಗ ಅವಳಿಗೆ ಈ ಆಫರ್ ತುಂಬಾನೇ ಇಷ್ಟ ಆಗ್ಬಿಡುತ್ತೆ. ಹೌದಾ ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ರೆ ಇದನ್ನೆಲ್ಲ ಆಂಡ್ರೆ ಕೂಡ ಕೇಳಿಸ್ಕೊಳ್ತಾನೆ. ಅದೇನು 20,000ಕ್ಕೆ ಅವಳು ಇಷ್ಟೊಂದು ಸಂತೋಷ ಪಡ್ತಾ ಇದ್ದಾಳೆ ಅಂತ. ಅದಾದ್ಮೇಲೆ ಇನ್ನೊಂದ್ ಕಡೆ ಆ ಜಿಯೋನ್ನ ತೋರಿಸ್ತಾರೆ. ಅವ್ನ ಹಂಗೆ ಒಂದೇ ಕಾಲಲ್ಲಿ ಭರತನಾಟ್ಯ ಮಾಡ್ತಾ ಇರ್ತಾನೆ. ಏನ್ ವಿಷಯ ಅಂತ ನೋಡಿದ್ರೆ ಆ MLA ಅವ್ರ ವೈಫ್ ಇದ್ದಾಳಲ್ಲ ಅವಳು ನನ್ ಮೇಲೆ ಕೋರ್ಟಲ್ ಕೇಸ್ ಹಾಕಿದ್ದಾಳೆ, ಅವಳು ನನ್ ಮೇಲೆ ಕೇಸ್ ಹಾಕೋವರೆಗೂ ನೀವೆಲ್ಲ ಏನ್ ಮಾಡ್ಕೊಂಡಿದ್ದೀರಾ, ಏನ್ ಕೆಲಸ ಮಾಡ್ತಾ ಇದ್ದೀರಾ ಅಂತ ನಮ್ ಹೀರೋರ್ ಚಿಕ್ಕಪ್ಪನ ಬೈತಾ ಇರೋದು. ನಮ್ ಹೀರೋರ್ ಚಿಕ್ಕಪ್ಪ ಕೂಡ ಹೇಳ್ತಾರೆ ಸರ್ ನಿಜವಾಗ್ಲೂ ನನ್ಗೆ ಈ ವಿಷಯ ಇವಾಗೆ ಗೊತ್ತಾಗಿದ್ದು, ಅದೇನಂತ ನೋಡ್ತೀವಿ ಸರ್, ಅದ್ರ ಬಗ್ಗೆ ಮಾತಾಡಕ್ಕೆ ಇವಾಗ ಬಂದಿರೋದು ಅಂದಾಗ ನೀವೇನು ಮಾತಾಡ್ಬೇಕಾಗಿಲ್ಲ, ಸೈಲೆಂಟ್ ಆಗಿ ಕೇಸಿಂದ ಬಾಯಿ ಮುಚ್ಕೊಂಡು ನೀವು ಸೈಡ್ ಆಗ್ಬಿಡ್ರಿ, ಇನ್ಮೇಲೆ ಈ ಕೇಸ್ನೆಲ್ಲ ಮ್ಯಾನೇಜರೇ ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ. ಇನ್ನು ಹೇಳ್ಬೇಕಂದ್ರೆ ಆ ಮ್ಯಾನೇಜರ್ ಕೂಡ ಒಂದು ಲಾಯರೇ, ಇನ್ಮೇಲೆ ಈ ಕೇಸ್ನ ನೀವೇನು ನೋಡ್ಕೋಬಿಡಿ ಮ್ಯಾನೇಜರ್ ನೋಡ್ಕೊಳ್ತಾರೆ ಅಂತ ಹೇಳಿದ ತಕ್ಷಣ ಆ ಮ್ಯಾನೇಜರ್ ಕೂಡ ಸರಿ ಆಯ್ತು ಸರ್ ಇನ್ಮೇಲೆ ನಾನೇ ನೋಡ್ಕೊಳ್ತೀನಿ ಅಂತ ಅಲ್ಲಿಂದ ಹೋಗ್ತಾರೆ. ನಮ್ ಹೀರೋರ್ ಚಿಕ್ಕಪ್ಪಗೆ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಸರ್ ಸಡನ್ ಆಗಿ ಇವಾಗ ನನ್ ಮೇಲೆ ಏನಕ್ಕೆ ಈ ತರ ನೀವು ಕೋಪ ಮಾಡ್ಕೊಳ್ತಾ ಇದೀರಾ, ನಾನೇನ್ ಸರ್ ಮಾಡ್ದೆ ಅಂತ ಏನು ಗೊತ್ತಿಲ್ದಿರೋ ಮಗು ತರ ಕೇಳ್ತಾ ಇರ್ತಾರೆ. ಅದಕ್ಕೆ ಜಿಯೋನ್ ಕೂಡ ಹೇಳ್ತಾನೆ ಏನ್ ಮಾಡಿದ್ರ ಅಂತ ಹೇಳಿ ಒಂದು ಎನ್ವಲಪ್ ಕವರ್ ನ ಕೊಡ್ತಾರೆ. ಆ ಕವರ್ ನ ತೆಗೆದು ನೋಡಿದ್ರೆ ಒಳಗಡೆ ಇವರ ವೈಫ್ ಫೋಟೋ ಇರುತ್ತೆ, ಅಂದ್ರೆ ಜೋ ಅವ್ರ ಫೋಟೋ. ಜೋ ಅವ್ರೀಗ ಬಂದು MLA ಅವ್ರ ವೈಫ್ ಜೊತೆ ತಾನೇ ಇರೋದು, ಅವರಿಬ್ರು ಮಾತಾಡ್ತಾ ಇರೋ ತರ ಒಂದು ಫೋಟೋ ತೆಗ್ದಿ ಯಾರೋ ಕೊಟ್ಟಿರ್ತಾರೆ, ಯಾರೋ ಡಿಟೆಕ್ಟಿವ್ ಮಾಡಿರೋ ಕೆಲಸ ಅಂತ ಕಾಣಿಸುತ್ತೆ. ನೋಡು
ನೋಡು ನಿನ್ ಹೆಂಡತಿ ತಾನೇ ಅದು, ನಿನ್ ಹೆಂಡತಿ ಅವಳ ಜೊತೆ ಸೇರ್ಕೊಂಡು ನನ್ನನ್ನ ಹಾಕೊಡ್ಬೇಕು, ನನ್ನನ್ನ ಚಾಪ್ ಹಾಕಿ ಮಲಗಿಸ್ಬಿಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದಾರೆ. ಏನ್ ಅನ್ಕೊಂಡಿದೀರಾ ನೀವೆಲ್ಲ ಪ್ಲಾನ್ ಮಾಡಿನೇ ಮಾಡ್ತಾ ಇರೋದು. ಸೈಲೆಂಟ್ ಆಗಿ ನೀವು ಇದರಿಂದ ದೂರ ಆಗ್ಬಿಡಿ, ನೀವು ಇದ್ರಲ್ಲಿ ಇರೋದೇ ಬೇಡ ಅಂತಂದಾಗ ಹೀರೋರ್ ಚಿಕ್ಕಪ್ಪ ಹೇಳ್ತಾರೆ, ಸರ್ ಆತರೆಲ್ಲ ಏನ್ ಇರಲ್ಲ ಸರ್, ನಾನು ವಿಚಾರಣೆ ಮಾಡ್ತೀನಿ ಸರ್ ಅಂದಾಗ ನೀನ್ ಏನ್ ಮಾಡ್ತೀರೋ ನಂಗೆ ಗೊತ್ತಿಲ್ಲ, ಫಸ್ಟ್ ಇಂದ ಜಾಗ ಖಾಲಿ ಮಾಡು ಅಂತ ಬೈದ್ ಕಳಿಸ್ಬಿಡ್ತಾರೆ. ಈಗ ಇನ್ನೊಂದ್ ಕಡೆ ರಾವ್ ಅನ್ನ ತೋರಿಸ್ತಾರೆ. ಅವಳ ಹತ್ರ ಮಾತಾಡೋದಕ್ಕೆ ಅಂತ ಆಸ್ ಯೂಶುವಲ್ ಕನ್ನಡಿ ಹಾಕೊಂಡಿರೋರು ಒಬ್ರು ಬರ್ತಾರಲ್ಲ, ಅವ್ರಿಗೆ ಬಾಸ್ ತರ ಅವ್ರು ಬಂದು ಹೇಳ್ತಾರೆ, ಇಲ್ಲೋಡು ಆ ಡೋಡೋ ಕಂಪನಿಗೆ ಎಲ್ಲಿಂದ ಅಮೌಂಟ್ ಬರ್ತಿದೆ ಅಂತ ಗೊತ್ತಿಲ್ಲ, ಕೋಟಿಗಟ್ಲೆ ಬರ್ತಾ ಇದೆ, ಅದನ್ನೆಲ್ಲ ಕಂಡಿಡಿಬೇಕಾಗಿರೋದು ನಿನ್ ಕೆಲ್ಸನೇ. ಇವಾಗ ಹೆಂಗೋ ನಾವ್ ಅನ್ಕೊಂಡಿರೋ ತರ ನೀನು ಆ ಫ್ಯಾಕ್ಟ್ರಿ ಒಳಗಡೆ ಕೂಡ ಹೋಗ್ಬಿಟ್ಟೆ, ಮೀನ್ಸ್ ಆಫೀಸ್ ಒಳಗಡೆ ಕೂಡ ಹೋಗ್ಬಿಟ್ಟೆ. ಸೊ ಪ್ರತಿಯೊಂದನ್ನ ಕೂಡ ನೀನು ಕಂಡಿಡಿಬೇಕು, ಒಂದು ಪೆನ್ ಡ್ರೈವ್ ನ ತಗೊಂಡು ಪ್ರತಿಯೊಂದನ್ನ ಕೂಡ ಕಾಪಿ ಮಾಡಿ ನಂಗೆ ಅದರಲ್ಲಿ ಡೀಟೇಲ್ಸ್ ಎಲ್ಲ ತಂದ್ಕೊಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವಳು ಕೂಡ ಸರಿ ಆಯ್ತು ಅಂತ ಅವತ್ತು ನೈಟ್ ಯಾರಿಗೂ ಗೊತ್ತಿಲ್ದಿರೋ ತರ ಒಬ್ಳೆ ಆಫೀಸ್ಗೆ ಹೋಗ್ತಾಳೆ. ಕರೆಕ್ಟ್ ಆಗಿ ಏನಾದ್ರು ಇನ್ಫಾರ್ಮೇಶನ್ ಸಿಗುತ್ತಾ ಅಂತ ಎಲ್ಲ ಹುಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಒಂದು ಸಿಸ್ಟಮ್ ಅಲ್ಲಿ ಈ ಜಿಯೋನ್ ಬಂದು ಯಾವ್ದೋ ಇನ್ನೊಂದು ಕೆಮಿಕಲ್ ಕಂಪನಿ ಜೊತೆ ಏನೋ ಕಾಂಟ್ರಾಕ್ಟ್ ಏನೋ ಹಾಕೊಂಡಿದ್ದಾರೇನೋ, ಅವ್ರ ಜೊತೆ ಟೈಅಪ್ ಆಗಿ ವರ್ಕ್ ಮಾಡೋದಕ್ಕೆ ಅದಕ್ಕೆ ಕಂಪನಿಗೆ ಸಂಬಂಧಪಟ್ಟಿರೋ ಕೆಲವೊಂದು ಡಾಕ್ಯುಮೆಂಟ್ಸ್ ಇರೋದನ್ನ ಗಮನಿಸ್ತಾಳೆ. ಅದನ್ನ ಫೋನ್ ಅಲ್ಲಿ ಫೋಟೋ ಎತ್ಕೊಳ್ತಾಳೆ. ಅದಾದ್ಮೇಲೆ ಆ ಕನ್ನಡಿ ಹಾಕೊಂಡಿರೋ ಆಫೀಸರ್ಗೆ ಕಾಲ್ ಮಾಡ್ಬಿಟ್ಟು ಹೇಳ್ತಾರೆ, ಇಲ್ಲಿ ನೋಡಿ ನೀವ್ ಹೇಳ್ದಂಗೆ ನಾನು ಕೆಲವೊಂದು ಡಾಕ್ಯುಮೆಂಟ್ಸ್ ನ ಆ ಪೆನ್ ಡ್ರೈವ್ ಅಲ್ಲಿ ಕಾಪಿ ಮಾಡಿದೀನಿ, ಆದ್ರೆ ಇನ್ ಕೆಲವು ಬಂದು ನನ್ ಕೈಲಿ ಆಕ್ಸೆಸ್ ಮಾಡಕ್ ಆಗ್ತಾ ಇಲ್ಲ, ನನ್ಗೆ ಅದಕ್ಕೆ ಅಲೌಡ್ ಇಲ್ಲ, ಅದರಿಂದ ಕೆಲವೊಂದು ಫೋಟೋಸ್ ನ ತೆಗೆದು ಕಳ್ಸಿದೀನಿ, ಈಗ ಸದ್ಯಕ್ಕೆ ನನ್ ಕೈಲಿ ಅಷ್ಟೇ ಆಗಿದ್ದು ಅಂದಾಗ ಕನ್ನಡಿ ಹಾಕೊಂಡಿರೋ ಆಫೀಸರ್ ಹೇಳ್ತಾರೆ, ಇಲ್ಲಿ ನೋಡಮ್ಮ ನೀನ್ ಏನ್ ಮಾಡ್ತೀಯ ಅಂತ ಗೊತ್ತಿಲ್ಲ, ಆದಷ್ಟು ಬೇಗ ಎಲ್ಲ ಡೀಟೇಲ್ಸ್ ನ ನೀನ್ ಸೆಂಡ್ ಮಾಡ್ಲೇಬೇಕು ಅಂತ ಕೇಳ್ತಾರೆ. ಇನ್ನೊಂದ್ ಕಡೆ ಲೀನ ತೋರಿಸ್ತಾರೆ. ಲೀ ಮತ್ತೆ ಹೀರೋ ಕೂಡ ಇಬ್ರು ಸೇರ್ಕೊಂಡು ಅವ್ನ್ಗೆಲ್ಲಿಂದ ಅಷ್ಟೊಂದು ದುಡ್ಡು ಬರ್ತಾ ಇದೆ ಅಂತ ತಾನೇ ಯೋಚನೆ ಮಾಡ್ತಾ ಇರ್ತಾರೆ, ಅಂದ್ರೆ ಡೋಡೋ ಕಂಪನಿಗೆ. ಆತರ ಇವರು ವಿಚಾರಣೆ ಮಾಡ್ತಾ ಇರ್ಬೇಕಾದ್ರೆ ಇವನು ಅದೇ ಕೆಮಿಕಲ್ ಕಂಪನಿ ಜೊತೆ ಈಗ ಈ ರಾವನ್ ಕಂಡಿಡಿದಿರ್ತಾಳಲ್ಲ ಮಾಸಾ ಅನ್ನೋ ಒಂದು ಕೆಮಿಕಲ್ ಕಂಪನಿ, ಆ ಕಂಪನಿ ಜೊತೆನೆ ಇವನು ಟೈಅಪ್ ಮಾಡ್ಕೊಂಡಿದ್ದಾನೆ, ಹೊಸದಾಗಿ ಅದ್ರ ಜೊತೆ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅಂತ ಅರ್ಥ ಆಗುತ್ತೆ. ಸರಿ ಅವ್ನ ಇತರ ಕೆಮಿಕಲ್ಸ್ ಎಲ್ಲ ತಗೊಂಡಿದ್ರ ಬಿಸ್ನೆಸ್ ಮಾಡ್ತಿದ್ದಾನೆ ಅಂದ್ರೆ ಅಷ್ಟೊಂದು ದುಡ್ಡನ್ನ ಏನ್ ಮಾಡ್ತಾ ಇದ್ದಾನೆ, ಆತರ ಬರೋ ಬ್ಲಾಕ್ ಮನಿನೆಲ್ಲ ಇವ್ನು ಏನ್ ಮಾಡ್ತಾ ಇದ್ದಾನೆ ಅಂತ ನೋಡಿದಾಗ ಅವ್ನ್ ಏನ್ ಮಾಡ್ತಾನೆ ಅಂತ ತೋರಿಸ್ತಾರೆ. ಅವ್ನ್ ಕೆಳಗಡೆ ಸಣ್ಣ ಪುಟ್ಟ ಕಂಪನಿಯವರೆಲ್ಲ ಇನ್ವೆಸ್ಟ್ ಮಾಡಿರ್ತಾರಲ್ಲ, ಆ ಕಂಪನಿಗಳೆಲ್ಲ ಚೆನ್ನಾಗಿ ಬಾಚಿ ಕೊಡ್ತಾ ಇರ್ತಾನೆ. ಹೆಂಗಾದ್ರೂ ಮಾಡಿ ಬ್ಲಾಕ್ ಮನಿನ ಖರ್ಚು ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ಬಾಚಿ ಕೊಡ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಅವ್ನಿಗೆ ಗ್ಯಾಂಬ್ಲಿಂಗ್ ಆಡೋ ಅಭ್ಯಾಸ ಕೂಡ ಇರುತ್ತೆ. ಒಂದು ನೈಟ್ ಗೆ 1 ಬಿಲಿಯನ್ ಇಂದ 10 ಬಿಲಿಯನ್ ವರೆಗೂ ಖರ್ಚು ಮಾಡ್ತಾನೆ. ಅಷ್ಟೇ ಅಲ್ಲ, ಅವ್ನಿಗೆ ಹುಡುಗಿರ್ ಶೋಕಿ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ. ದಿನಕ್ಕೊಂದೊಂದು ಹುಡುಗಿನ ಕರ್ಕೊಂಡೋಗಿ ಅವ್ರಿಗೆ ಬೇಕಾಗಿರೋದೆಲ್ಲ ಕೊಡ್ಸ್ಕೊಂಡು ಅವ್ರಿಗೋಸ್ಕರ ತುಂಬಾನೇ ಖರ್ಚೆಲ್ಲ ಕೂಡ ಮಾಡ್ತಾ ಇರ್ತಾನೆ. ಇದೆಲ್ಲದಕ್ಕಿಂತ ಮೇಲಾಗಿ ಕ್ಯಾನ್ಸರ್ ಪೇಷಂಟ್ಸ್ ನೆಲ್ಲ ಕರ್ಕೊಂಡ್ಬಂದು ತುಂಬಾನೇ ಹೈಫೈ ಆಗಿ ನೋಡ್ಕೊಳ್ತಾ ಇರ್ತಾರಲ್ಲ, ಅವ್ರಿಗೆ ಬೇಕಾಗಿರೋದನ್ನೆಲ್ಲ ಕೊಟ್ಕೊಂಡು ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾ ಇರ್ತಾರಲ್ಲ, ಆತರ ಅವ್ರಿಗೇಂತಿರೋ ಸಪರೇಟ್ ಹಾಸ್ಪಿಟಲ್ ಗೆ ಡೊನೇಷನ್ ಮಾಡ್ತಾ ಇರೋದೇ ಇವನು. ಯಾಕಂದ್ರೆ ಇವ್ರ ಮೂಲಕನೇ ಕ್ಯಾನ್ಸರ್ ಬಂದಿರೋದು, ಅದು ಹೊರಗಡೆ ಗೊತ್ತಾಗಬಾರ್ದು ಅಂತ ಇವ್ರಿಗೆಲ್ಲ ಹೈಫೈ ಆಗಿ ಇಟ್ಕೊಂಡು ಟ್ರೀಟ್ಮೆಂಟ್ ನ ಕೊಡ್ತಾ ಇರ್ತಾನೆ. ನೋಡೋಕೊಳೆ ಪೆಕರ್ ಆಡ್ತಾ ಇರ್ತಾನೆ, ಆದ್ರೆ ಮಾಡೋದಲ್ಲ ಇಂತ ಫೋರ್ಜರಿ ಕೆಲಸಗಳೇ. ಇದೆಲ್ಲ ಈಗ ನಮ್ ಹೀರೋರ್ಗೆ ಕೂಡ ಗೊತ್ತಾಗ್ಬಿಟ್ಟು ನಮ್ಗೆ ಇನ್ನಷ್ಟು ವಿಷಯ ಗೊತ್ತಾಗ್ಬೇಕಂದ್ರೆ ನಾವು ಫಸ್ಟ್ ಹಾಸ್ಪಿಟಲ್ ವಿಚಾರಣೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಈಗ ಮತ್ತೆ ಹಾಸ್ಪಿಟಲ್ ಅಲ್ಲೇ ತೋರಿಸ್ತಾರೆ. ಆ ಫ್ಯಾಕ್ಟರಿ ಕೆಲಸ ಮಾಡ್ತಾರ ಅಪ್ಪನ್ಗೆ ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರಲ್ಲ, ಈಗ ಅಪ್ಪನಿರೋ ವಾರ್ಡ್ ಅನ್ನೇ ತೋರಿಸೋದು. ಅಲ್ಲಿರೋ ನರ್ಸ್ ಅವರೆಲ್ಲ ಹೋಗಿ ನೋಡ್ಬಿಟ್ಟು, ಸರ್ ಅವರು ಉಸಿರಾಡ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ಡಾಕ್ಟರ್ಗೆ ಸಖತ್ ಶಾಕ್ ಆಗುತ್ತೆ. ಏನು ಉಸಿರಾಡ್ತಾ ಇಲ್ವಾ, ಅಯ್ಯೋ ಇವಾಗ ಈ ವಿಷಯ ಹೊರಗಡೆ ಹೋದ್ರೆ ಅಷ್ಟೇ ನನ್ ಕತೆ ಮುಗಿಯುತ್ತೆ ಅಂತ ಹೇಳಿ ಫಸ್ಟ್ ಸ್ಕ್ರೀನ್ ಎಲ್ಲ ಹಾಕಿ ಅಂತ ಸ್ಕ್ರೀನ್ ಎಲ್ಲ ಕ್ಲೋಸ್ ಮಾಡ್ತಾ ಇರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಆ ML ಅವ್ರ ವೈಫು ಮತ್ತೆ ಈ ಜೋ ಅನ್ನೋ ಲೇಡಿ ಅವರೆಲ್ಲಾನು ಹೊರಗಡೆ ತಾನೆ ಇರ್ತಾರೆ. ಅವ್ರಿಗೆಲ್ಲ ಈ ವಿಷಯ ಗೊತ್ತಾಯ್ತಂದ್ರೆ ಅಷ್ಟೇ, ಆಮೇಲೆ ನಮ್ ಕತೆ ಮುಗ್ದೋಗುತ್ತೆ, ಫಸ್ಟ್ ಸ್ಕ್ರೀನ್ ಎಲ್ಲ ಕ್ಲೋಸ್ ಮಾಡಿ ಅಂತ ಕ್ಲೋಸ್ ಮಾಡ್ಬಿಟ್ಟು ಇವ್ನ್ಗೆ ಅದೇನೋ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಇರ್ತಾರೆ. ಅವ್ನ ಎಪ್ಸಕ್ಕೆ ಟ್ರೈ ಮಾಡ್ತಾ ಇದಾರೆ, ಬಟ್ ಯಾವ್ದು ಕೆಲ್ಸಕ್ಕೆ ಆಗ್ತಾ ಇಲ್ಲ, ಅವ್ನ್ ಪ್ರಾಣ ಹಾರೇ ಹೋಯ್ತು. ಫಸ್ಟ್ ಈ ವಿಷಯನ ಈ ಡಾಕ್ಟರ್ಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಗಾಬರಿಯಲ್ಲಿ ಇದ್ರೆ, ಇನ್ನೊಂದ್ ಕಡೆ ಹೊರಗಡೆ ಇವ್ರಿಗೆ ಡೌಟ್ ಬಂದ್ಬಿಡ್ತು. ಇವ್ರೇನಕ್ಕೆ ಎಷ್ಟೊತ್ತು ಸ್ಕ್ರೀನ್ ಓಪನ್ ಅಲ್ಲಿ ಇತ್ತು, ಬಟ್ ಏನಕ್ಕೆ ಸ್ಕ್ರೀನ್ ಕ್ಲೋಸ್ ಮಾಡ್ತಿದ್ದಾರೆ, ಒಳಗಡೆ ಏನ್ ನಡೀತಾ ಇದೆ, ಯಾಕ ಪೇಷಂಟ್ ನ ತೋರಿಸ್ತಾ ಇಲ್ಲ ಅಂತ ದಪ ಅಂತ ಡೋರ್ ನ ತಟ್ಟಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಬಟ್ ಡಾಕ್ಟರ್ಗೆ ತುಂಬಾನೇ ಭಯ ಆಗ್ಬಿಡುತ್ತೆ. ಜಿಯೋನ್ಗೆ ಹೇಳ್ಬೇಕು ಅಂತ ಹೇಳಿ ಜಿಯೋನ್ಗೆ ಕಾಲ್ ಮಾಡ್ಬಿಟ್ಟು, ಸರ್ ಆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದವನು ಟಿಕೆಟ್ ತಗೊಂಡ್ಬಿಟ್ಟ ಸರ್ ಅಂತ ಹೇಳಿದ ತಕ್ಷಣ ಇವ್ನ್ಗೆ ಅದ್ರೋಗ್ಬಿಡುತ್ತೆ. ಏನು ಸತ್ತೋಗ್ಬಿಟ್ನಾ, ಇವಾಗ ಈ ವಿಷಯ ಗೊತ್ತಾಯ್ತಂದ್ರೆ ಅಷ್ಟೇ ನನ್ ಮಾನ ಮರ್ಯಾದೆಲ್ಲ ಹೋಗುತ್ತೆ, ನನ್ ಕತೆನೆ ಮುಗ್ದೋಗ್ಬಿಡುತ್ತೆ, ನಾನ್ ಮಾಡ್ತಿರೋ ಕೆಮಿಕಲ್ ಬಿಸ್ನೆಸ್ ಎಲ್ಲ ಹೊರಗಡೆ ಬಂದ್ಬಿಡತ್ತೆ. ಹೆಂಗಾದ್ರೂ ಮಾಡಿ ಅವ್ರ ಬಾಯಿಗಳನ್ನ ಮುಚ್ಚಿಸ್ಬೇಕು, ಏನ್ ಮಾಡೋದು. ಸರಿ ಆಯ್ತು, ನೀವು ಆ ಡೆಡ್ ಬಾಡಿನ ಎತ್ಕೊಂಡು ನನ್ನ ಹಾಸ್ಪಿಟಲ್ ಎಲ್ಲ ಹಾಕ್ಬಿಡಿ ಅಂತ ಇವರು ಕ್ಯಾನ್ಸರ್ ಪೇಷಂಟ್ ಗೆಲ್ಲ ಒಂದು ಟ್ರೀಟ್ಮೆಂಟ್ ನ ಕೊಡ್ತಾ ಇರ್ತಾರಲ್ಲ, ಆ ಜಾಗದಲ್ಲಿ ಎತ್ಕೊಂಡ್ ಹಾಕ್ಬಿಡಿ ಅಂತ ಹೇಳ್ತಾರೆ. ಅದರಿಂದ ಡಾಕ್ಟರ್ ಅವ್ರು ಕೂಡ ಯೋಚನೆ ಮಾಡಿದವರು ಅಲ್ಲೇ ಸೈಡ್ ಅಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಇರುತ್ತೆ, ಅದ್ರ ಮುಖಾಂತರ ಆ ಬಾಡಿನಲ್ಲಿಂದ ಹೊರಗಡೆ ಎತ್ಕೊಂಡ್ ಬಂದ್ಬಿಡ್ತಾರೆ. ಸ್ವಲ್ಪ ಹೊತ್ತಿಗೆ ML ಅವ್ರ ವೈಫ್ ಮತ್ತೆ ಅವರೆಲ್ಲ ಇರ್ತಾರಲ್ಲ, ಅವರೆಲ್ಲ ಕೂಡ ಒಳಗಡೆ ಡೋರ್ ಹೆಂಗ ಓಪನ್ ಮಾಡ್ಕೊಂಡು ಒಳಗಡೆ ಬಂದ್ ನೋಡಿದ್ರೆ ಆ ಅಪ್ಪನೇ ಕಾಣಿಸ್ತಾ ಇಲ್ಲ. ಆಕ್ಚುಲಿ ಇವ್ರೇನಕ್ ಒಳಗಡೆ ಬಂದಿದ್ದಾರೆ ಅಂತಂದ್ರೆ, ಈಗ ಸತ್ತಿದಾರಲ್ಲ ಅಪ್ಪ ಅವ್ರ ವೈಫ್ ಮತ್ತೆ ಅವ್ರ ತಮ್ಮ ಬಂದಿರ್ತಾರೆ ನೋಡೋದಕ್ಕೆ ಅಂತ. ಇಲ್ಲಿ ನನ್ ಗಂಡ ಇಲ್ಲಿ ಕಾಣಿಸ್ತಾ ಇಲ್ಲ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದೀರಾ ಇಲ್ವಾ ಅಂತೆಲ್ಲ ಕೇಳಿದಾಗ ಡಾಕ್ಟರ್ ಹೇಳ್ತಾರೆ, ಏನು ನಿಮ್ಮ ಹಸ್ಬೆಂಡ್ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ವಾ ಅವರು, ನಾವು ಮಧ್ಯಾಹ್ನ ಡೋಡೋ ಕಂಪನಿಯ ಹಾಸ್ಪಿಟಲ್ ಗೆ ಕಳಿಸ್ಬಿಟ್ವಿ, ನೀವ್ ಬೇಕಾಗಿದ್ರೆ ಅಲ್ಲೋಗಿ ನೋಡಬಹುದು ಅಂತ ಹೇಳ್ತಾರೆ. ಇವ್ರಿಗೆಲ್ಲ ಸಕ್ಕ ಡೌಟ್ ಬಂದ್ಬಿಡುತ್ತೆ. ಅದ್ರೊಳ್ಳೆ ML ವೈಫ್ ಗೆ ಮತ್ತೆ ಜೋಗೆ ಸಕ್ಕ ಡೌಟ್ ಬರೋದು. ಜೋ ಕೂಡ ಸೈಡ್ ಅಲ್ಲಿ ಹೋಗ್ಬಿಟ್ಟು ನೋಡ್ಬಿಡ್ತಾರೆ ಅಲ್ಲೊಂದು ಎಮರ್ಜೆನ್ಸಿ ಎಕ್ಸಿಟ್ ಇರೋದು. ಹಾಗಾದ್ರೆ ಅವ್ರು ಈ ಮುಖಾಂತರನೇ ಎತ್ಕೊಂಡು ಹೋಗಿರೋದು, ಪ್ಲಸ್ ಅಲ್ಲೊಂದು ಆಂಬುಲೆನ್ಸ್ ಕೂಡ ಇದೆ ಅಂತ ಹೇಳಿ ಗಮನ ಇಟ್ಟವರು ಅಲ್ಲಿಂದ ಎಲ್ಲರೂ ಹೊರಗಡೆ ಬಂದು ನೋಡ್ತಾರೆ. ನೋಡಿದ್ರೆ ಅಲ್ಲೊಂದು ಆಂಬುಲೆನ್ಸ್ ಹೋಗ್ತಾ ಇರುತ್ತೆ. ಹಾಗಾದ್ರೆ ಖಂಡಿತ ಇದೇ ಆಂಬುಲೆನ್ಸ್ ಅಲ್ಲಿ ಎತ್ಕೊಂಡು ಹೋಗ್ತಾ ಇರೋದು ಅಂತ ಹೇಳಿ ಇನ್ನೊಂದ್ ದಾರಿಯಲ್ಲಿ ಬಂದು ಆಂಬುಲೆನ್ಸ್ ಗೆ ಅಡ್ಡ ನಿಂತಿರ್ತಾರೆ. ಆದ್ರೆ ಆಂಬುಲೆನ್ಸ್ ಡ್ರೈವರ್ ಇವ್ರ ಮೇಲೆ ಹತ್ತಿಸ್ಕೊಂಡಾದ್ರೂ ಸರಿ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಹೇಳಿ ಆ ಗಾಡಿ ನಿಲ್ಲಿಸ್ತಾನೆ ಇಲ್ಲ. ಆಲ್ಮೋಸ್ಟ್ ಇವ್ನ ಗುದ್ದೋ ತರನೇ ಬಂದ್ಬಿಡುತ್ತೆ. ಆದ್ರೆ ಹೆಂಗೋ ಜೋನೆ ಹೋಗಿ ಆ ML ಅವರ ವೈಫ್ ನ ಕಾಪಾಡೋದು. ಆಮೇಲೆ ML ಅವ್ರ ವೈಫ್ ಹೇಳ್ತಾರೆ, ಹೌದು ಇವಾಗ ನಾವು ಇದನ್ನ ಫಾಲೋ ಮಾಡ್ಕೊಂಡು ಹಾಸ್ಪಿಟಲ್ ವರ್ಗು ಹೋದ್ರೆ ಕೂಡ ನಮ್ಮನ್ನ ಹಾಸ್ಪಿಟಲ್
ಹಾಸ್ಪಿಟಲ್ ಒಳಗಡೆ ಬಿಡಲ್ಲ. ಆದ್ರೆ ಪೇಷಂಟ್ ಕಡೆಯವ್ರು ಯಾರಾದ್ರೂ ಹೋದ್ರೆ ಖಂಡಿತ ಅವ್ರು ಬಿಡ್ಲೇಬೇಕು. ಸೊ ನೀವ್ ತಾನೇ ಈಗ ಫ್ಯಾಮಿಲಿ ಮೆಂಬರ್ಸ್, ನೀವ್ ಹೋಗಿ ಅಲ್ಲಿ ವಿಚಾರಣೆ ಮಾಡಿ ಅವ್ರನ್ನ ನೋಡ್ಬೇಕು ಅಂತ ಕೇಳಿ, ಒಳಗಡೆ ಏನ್ ನಡೀತದೆ ಅಂತ ನಮ್ಗೆ ಹೇಳಿ ಅಂತ ಹೇಳಿ ಇವ್ರನ್ನ ಕೂಡ ಅಲ್ಲಿಗೆ ಕಳ್ಸಿಕೊಡ್ತಾರೆ. ಇವ್ರು ಕೂಡ ಡೋಡೋ ಕಂಪನಿ ಹಾಸ್ಪಿಟಲ್ ಗೆ ಹೋಗಿ ನೋಡಿದ್ರೆ ಅಲ್ಲಿ ಒಳಗಡೆ ಹೋಗಿ ಸ್ವಲ್ಪ ತಲೆ ಡಾಕ್ಟರ್ಸ್ ಕೂಡ ನಿಜ ಹೇಳ್ಬಿಡ್ತಾರೆ, ನಿಮ್ಮ ಹಸ್ಬೆಂಡ್ ತೀರೋದ್ರು ಅಂತ. ಇವ್ರಿಗೆಲ್ಲ ಸಖತ್ ಶಾಕು. ಏನ್ ಹೇಳ್ತಾ ಇದೀರಾ ನೀವು ಅಂತವ್ರೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ನಮ್ ಹೀರೋ ಚಿಕ್ಕಪ್ಪ ಬಂದ್ಬಿಡ್ತಾರೆ. ಬಂದು ಅವ್ರನ್ನ ಸೈಡ್ ಕರ್ಕೊಂಡು ಹೋಗ್ಬಿಟ್ಟು ಮಾತಾಡ್ತಾರೆ. ಇವ್ರು ಹೇಳ್ತಾರೆ, ಒಂದ್ ಅಗ್ರಿಮೆಂಟ್ ನ ಕೊಟ್ಬಿಟ್ಟು ದಯವಿಟ್ಟು ನೀವ್ ಇದ್ರಲ್ಲಿ ಸೈನ್ ಮಾಡ್ಕೊಡಿ ಅಂದಾಗ ಆ ಲೇಡಿ ತುಂಬಾನೇ ಕೋಪ ಪಡ್ತಾರೆ. ಏನು ನನ್ ಗಂಡನ ಸಾಯಿಸ್ಬಿಟ್ಟು ಇವಾಗ ಇದ್ರಲ್ಲೆಲ್ಲ ಸೈನ್ ಮಾಡು ಅಂತ ಹೇಳ್ತಾ ಇದ್ದೀರಾ, ಏನ್ ಕತೆ ನಿಮ್ದು ಅಂತ ಹೇಳಿದಾಗ ಹಂಗೆ ಸೈಡ್ ಅಲ್ಲಿ ಕಣ್ ತೋರಿಸಿದ ತಕ್ಷಣ ಅಸಿಸ್ಟೆಂಟ್ ಒಂದಷ್ಟು ದುಡ್ಡನ್ನ ತಗೊಂಬಂದ್ ಕೊಡ್ತಾನೆ ಸುಟ್ ಕೇಸಲ್ಲಿ. ಅದನ್ನ ನೋಡ್ಬಿಟ್ಟು ಲೇಡಿ ಇನ್ನೂ ಕೋಪ ಪಡ್ತಾಳೆ. ಈ ತರ ದುಡ್ಡೆಲ್ಲ ಕೊಟ್ಬಿಟ್ಟು ನಮ್ ಬಾಯಿ ಮುಚ್ಚಿಸ್ಬೇಕು ಅಂತ ನೋಡ್ತಾ ಇದ್ದೀರಾ, ಇಲ್ಲ ನಾನು ಇದನ್ನೆಲ್ಲ ಹೊರಗಡೆ ಹೇಳ್ತೀನಿ, ನಿಮ್ ಬಂಡವಾಳ ಎಲ್ಲ ಬಿಚ್ಚಿಡ್ತೀನಿ ಅಂತಂದಾಗ ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ, ಇಲ್ಲಿ ನೋಡಿ ಮೇಡಮ್, ಇದರಿಂದ ನಿಮ್ಗೆ ಏನ್ ಮೇಡಮ್ ಲಾಭ ಬರುತ್ತೆ? ಈಗ ಹೆಂಗೋ ನಿಮ್ ಯಜಮಾನ್ರು ಸತ್ತೋದ್ರು, ಇವಾಗ ನಿಮ್ಗೆ ಕೊಡ್ತಿರೋ ಅಮೌಂಟ್ ಕಡಿಮೆ ಅಂತ ನನ್ಗೂ ಗೊತ್ತು, ಬಟ್ ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ಆದ್ರೆ ನೀವು ನಮ್ಮ ಮೇಲೆ ಕೇಸ್ ಏನು ಕೊಡದೇ ಇದ್ರೆ ನಿಮ್ಗೆ ಈ ತರ ಡಬಲ್ ತ್ರಿಬಲ್ ಆಗಿ ನಿಮ್ಗೆ ಅಮೌಂಟ್ ಬಂದು ಸೇರುತ್ತೆ. ಅದಕ್ಕೆ ನಾನ್ ಗ್ಯಾರಂಟಿ. ಅದೇ ನೀವೇನಾದ್ರೂ ನಮ್ ಕಂಪನಿ ಮೇಲೆ ಕೇಸ್ ಎಲ್ಲ ಹಾಕಿದ್ರೆ ಅದು ತುಂಬಾ ದಿನ ಕೋರ್ಟ್ ಅಲ್ಲಿ ನಿಲ್ಲತ್ತೆ ಅಂತ ಅನ್ಕೊಂಡಿದೀರಾ? ಖಂಡಿತ ನಿಲ್ಲೋದಿಲ್ಲ. ಅದ್ರಲ್ಲೂ ನೀವು ಕೋರ್ಟ್ ಅಲ್ಲಿ ಕೇಸ್ ಎಲ್ಲ ಹಾಕ್ಬೇಕು ಅಂತ ನೋಡಿದ್ರೆ ದುಡ್ಡು ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಅದು ಕೂಡ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಅನ್ಸುತ್ತೆ. ನಿಮ್ಮನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಸುಮ್ನೆ ಯಾಕೆ ನೀವು ರಿಸ್ಕ್ ಇಟ್ಕೊಳ್ತೀರಾ? ನನಗೆ ಗೊತ್ತು ಈಗ ನಿಮ್ ಯಜಮಾನ್ರು ಸತ್ತಿರೋದ್ರಿಂದ ನೀವು ಬೇಜಾರಲ್ಲಿ ಇದ್ದೀರಾ ಅಂತ. ಇದ್ರೂ ಇದನ್ನ ಬಿಟ್ರೆ ನಿಮ್ಗೆ ಬೇರೆ ಆಪ್ಷನ್ ಇಲ್ಲ. ನಾನು ಕೊಟ್ಟಿರೋ ಆಫರ್ ನಿಮ್ಗೆ ಇಷ್ಟ ಆಗಿದೆ ಅಂತಾನೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ನೀವು ಸೈನ್ ಮಾಡಿ, ನಾನು ಇವಾಗ ಹೊರಗಡೆ ವೇಟ್ ಮಾಡ್ತೀನಿ ಅಂತ ಅಲ್ಲಿಂದ ಎದ್ದು ಹೊರಗಡೆ ಹೊರಟೋಗ್ತಾರೆ. ಆ ಲೇಡಿ ಕೂಡ ಪಾಪ ಇನ್ನೇನ್ ಮಾಡಕ್ಕಾಗತ್ತೆ, ಅವ್ರು ಹೇಳಿರೋದ್ರಲ್ಲಿ ಕೂಡ ಒಂದು ನ್ಯಾಯ ಇದೆ ಅಲ್ವಾ? ಎಷ್ಟು ದೊಡ್ಡ ಕಂಪನಿ ಮೇಲೆ ಇವ್ರು ಏನೇ ಕೇಸ್ ಹಾಕಿದ್ರೆ ಕೂಡ ಅದು ನಿಲ್ಲಲ್ವಲ್ಲ. ಇವ್ರಿರೋ ದುಡ್ಡನ್ನ ಕೊಟ್ಬಿಟ್ಟೆ ಅದನ್ನೆಲ್ಲ ಇದ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಗೊತ್ತಾಗ್ಬಿಟ್ಟೆ ಈ ಲೇಡಿ ಕೂಡ ಬೇರೆ ವಿಧಿ ಇಲ್ದೆ ಸೈನ್ ಮಾಡ್ಬಿಟ್ಟು ದುಡ್ಡನ್ನ ತಗೊಳ್ತಾರೆ. ನಮ್ ಹೀರೋ ಚಿಕ್ಕಪ್ಪಗಂತೂ ಸಖತ್ ಖುಷಿ. ಇವಾಗ ಇವ್ರೇನಕ್ಕಪ್ಪ ಕೆಲಸ ಮಾಡಿದ್ರು ಅಂತ ನಿಮ್ಗೆ ನೆಕ್ಸ್ಟ್ ಸೀನ್ ಅಲ್ಲೇ ಗೊತ್ತಾಗುತ್ತೆ. ಅದಾದ್ಮೇಲೆ ಈ ಹಾಸ್ಪಿಟಲ್ ನ ಕೂಡ ನಮ್ ಹೀರೋ ಮತ್ತೆ ಲೀ ಇಬ್ರು ವಾಚ್ ಮಾಡ್ತಾ ಇದ್ರಲ್ವಾ, ಅವ್ರೆಲ್ಲ ಕೆಳಗಡೆ ಪಾರ್ಕಿಂಗ್ ಅಲ್ಲಿ ಇರ್ತಾರೆ. ನಮ್ ಹೀರೋ ಚಿಕ್ಕಪ್ಪ ಇಲ್ಲಿಂದ ಖುಷಿಯಾಗಿ ಹೋಗೋದ್ರ ನೋಡ್ಬಿಟ್ಟು ಇವ್ರಿಗೆ ಅರ್ಥ ಆಗೋಯ್ತು, ಅತ್ತನೆ ಎಲ್ಲಿ ಏನೇ ಒಂದು ತಪ್ಪು ಕೆಲಸ ನಡೀತಾ ಇದೆ ಅಂತಂದ್ರೆ ನಮ್ ಚಿಕ್ಕಪ್ಪ ಇಲ್ಲ ಅಂದ್ರೆ ಕೇಸೇ ಕಂಪ್ಲೀಟ್ ಆಗಲ್ವಲ್ಲ. ಯಪ್ಪ ಇಲ್ಲಿ ಇದಾನೆ ಅಂತಂದ್ರೆ ಯಪ್ಪನು ಕೂಡ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ತಾನೆ ಅಂತ ನೋಡ್ತಾರೆ. ಇನ್ನೊಂದ್ ಕಡೆ ಜಿಯೋನ ತೋರಿಸ್ತಾರೆ. ಅವನು ಒಳ್ಳೆ ಆಫೀಸ್ ಅಲ್ಲಿ ಮತ್ತೆ ಭರತನಾಟ್ಯ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾನೆ, ಅದು ಮ್ಯಾನೇಜರ್ ಮೇಲೆ. ಏನ್ ಮಾಡ್ತಾ ಇದೀರಾ ನೀವು? ಆ ಲೇಡಿ ಇನ್ ಕೇಸ್ ನಮ್ಮೇಲೆ ಹೋಗ್ಬಿಟ್ಟು ಕೇಸ್ ಏನಾದ್ರು ಕೊಟ್ಬಿಟ್ರೆ ಅಷ್ಟೇ ನನ್ ಕತೆ ಮುಗ್ದೋಗುತ್ತೆ. ನಿಮ್ಮನ್ನ ನಂಬಿ ಒಂದು ಕೇಸ್ ನ ಕೊಟ್ಟೆ ನೋಡಿ, ಅದನ್ನ ಕೂಡ ಒಂದು ಲೇಡಿನ ಕೂಡ ನಿಮ್ ಕೇಸ್ ಸಾಲ್ವ್ ಮಾಡಕ್ ಆಗಿಲ್ವಲ್ಲ ಅಂತ ಹೇಳಿ ಸರಿಯಾಗಿ ಬೈತಾ ಇರ್ತಾರೆ. ಪಾಪ ಮ್ಯಾನೇಜರ್ಗೆ ಏನ್ ಆನ್ಸರ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಆ ಜಾಕೆ ನಮ್ ಹೀರೋ ಚಿಕ್ಕಪ್ಪ ಬಂದ್ಬಿಡ್ತಾರೆ. ನೀನೇ ಕಾವೇ ಬಂದೆ, ಇರೋ ತಲೆನೋವು ಸಲ್ದೆ ನೀನ್ ಬೇರೆ ಬಂದಿದ್ಯಾ ಅಂದಾಗ ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ, ಇರಿ ಸ್ವಲ್ಪ ಸಮಾಧಾನವಾಗಿರಿ ಅಂತ ಹೇಳಿ ಒಂದ್ ಎನ್ವಲಪ್ ಕವರ್ ನ ಕೊಡ್ತಾರೆ. ಏನಂತ ತೆಗೆದು ನೋಡಿದ್ರೆ ಇವಾಗ ಲೇಡಿ ಹತ್ರ ಸೈನ್ ಮಾಡ್ಕೊಂಡ್ ಬಂದ್ರಲ್ಲ ಒಂದು ಅಗ್ರಿಮೆಂಟ್, ನಾವ್ ನಿಮ್ ಮೇಲೆ ಕೇಸ್ ಕೊಡಲ್ಲ ಅಂತ ಹೇಳಿ ಆ ಅಗ್ರಿಮೆಂಟ್ ನ ಕೊಟ್ಟಿರ್ತಾರೆ. ಇವಾಗ ಈ ಅಪ್ಪ ಏನಕ್ಕೆ ಇದನ್ನ ತಗೊಂಬಂದ್ ಕೊಟ್ಟ ಅಂತಂದ್ರೆ ಮತ್ತೆ ನಂಬಿಕೆ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ. ಇದಕ್ಕೂ ಮುಂಚೆ ನೀನ್ ಲಾಯಕ್ಕಿಲ್ಲ ಕೆಲ್ಸಕ್ಕೆ, ನೀನ್ ಹೋಗೋ ಮ್ಯಾನೇಜರ್ ಕೆಲಸ ಮಾಡ್ಬೇಕು ಅಂತೆಲ್ಲ ಹೇಳಿ ಬೈದ್ ಕಳ್ಸಿಬಿಟ್ಟಿರ್ತಾರಲ್ವಾ, ಅದಕ್ಕೋಸ್ಕರನೇ. ಅಷ್ಟೇ ಅಲ್ಲ, ಇವರ ವೈಫ್ ಅಂದ್ರೆ ಜಿಯೋ ಕೂಡ ಆ ML ಅವ್ರ ವೈಫ್ ಗೆ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಇವನು ಕೋಪ ಪಟ್ಟಿರ್ತಾನಲ್ಲ, ಅದು ಕೂಡ ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ, ಇಲ್ಲಿ ನೋಡಿ ಅವಳಲ್ಲಿ ಕೆಲಸ ಮಾಡ್ತಾ ಇರೋದು ಅವಳಿಗೇನೋ ಉಪಯೋಗ ಆಗುತ್ತೆ ಅಂತಲ್ಲ, ನಾನು ಹೆಂಡತಿ ಹತ್ರ ಕೆಲಸ ಮಾಡ್ತಾ ಇರೋದು ನಮಗ್ ಉಪಯೋಗ ಆಗತ್ತೆ ಅಂತ ಹೇಳಿ. ಯಾಕಂದ್ರೆ ML ಅವ್ರ ವೈಫ್ ನೆಕ್ಸ್ಟ್ ಏನೆಲ್ಲ ಮಾಡ್ತಾಳೆ ಅಂತ ನಮಗ್ ಗೊತ್ತಾಗ್ಬೇಕಲ್ವಾ, ಅದಕ್ಕೋಸ್ಕರ ಅವಳು ನೋಡ್ತಾ ಇರೋದು. ಅದ್ರಲ್ಲೂ ಮೊನ್ನೆ ನೀವು ಹೇಳಿದ್ಮೇಲೆ ನಾನು ಅವಳನ್ನ ಇನ್ಮೇಲೆ ವಾಲಂಟಿಯರ್ ಆಗಿ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟಿದೀನಿ. ಸೊ ಅವಳು ಕೂಡ ಹೋಗ್ತಾ ಇಲ್ಲ ಅಂತ ಏನೇನೋ ನೈಸ್ ಇಟ್ಟು ನೋಡ್ತಾನೆ. ಮತ್ತೆ ಅವ್ರ ನಂಬಿಕೆನ ಸಂಪಾದನೆ ಮಾಡ್ಕೋಬೇಕು ಅಂತ ಈ ತರ ಮಾಡೋದು. ಇದರಿಂದ ಜಿಯೋನ್ಗೆ ಕೂಡ ಸ್ವಲ್ಪ ಸಂತೋಷ ಆಗುತ್ತೆ. ಅಪ್ಪಾಡಿ ಹೆಂಗೋ ಇದರಿಂದ ನಾನು ಪಾರ್ ಮಾಡಿದೆ, ನನಗೆ ಗೊತ್ತು ನೀವು ತುಂಬಾನೇ ಟ್ಯಾಲೆಂಟೆಡ್ ಅಂತ, ಇದ್ರೂ ಜಸ್ಟ್ ಒಂದು ಟೆಸ್ಟ್ ಮಾಡಿ ನೋಡೋಣ ಅಂತ ನೋಡಿದೆ. ಆದ್ರೆ ಇವಾಗ ಅರ್ಥ ಆಯ್ತು ಮ್ಯಾನೇಜರ್ ಏನಕ್ಕೂ ಲಾಯಕ್ಕಿಲ್ಲ ಅಂತ. ನೀವೊಂದ್ ಕೆಲಸ ಮಾಡಿ, ಇದಕ್ಕೂ ಮುಂಚೆ ನಾನು ನಿಮ್ಗೆ ಕೊಟ್ಟನಲ್ಲ ಕೆಲಸನ, ಅದನ್ನ ಮತ್ತೆ ರಿಟರ್ನ್ ಇವ್ರಿಗೆ ಕೊಟ್ಬಿಡಿ, ಅವರ ಕೆಲಸ ಮಾಡ್ಲಿ, ನೀವು ಸೈಲೆಂಟ್ ಆಗಿ ಇಲ್ಲಿಂದ ಹೋಗ್ಬೋದು ಅಂದ್ಮೇಲೆ ಮ್ಯಾನೇಜರ್ ಕೂಡ ಪಾಪ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾರೆ. ನಮ್ ಹೀರೋ ಚಿಕ್ಕಪ್ಪಗೆ ಸಖತ್ ಸಂತೋಷ, ಅಪ್ಪಾಡಿ ನಾನು ಮತ್ತೆ ಅವ್ರ ನಂಬಿಕೆ ಸಂಪಾದನೆ ಮಾಡ್ಕೊಂಡ್ಬಿಟ್ಟೆ ಅಂತ. ಅದ್ರಲ್ಲೂ ಮುಖ್ಯವಾಗಿ ಇನ್ನೊಂದು ವಿಷಯ ಏನಂತಂದ್ರೆ ಈಗ ಲೇಡಿಗೆ ಅಮೌಂಟ್ ನ ಕೊಟ್ಟಿರ್ತಾರಲ್ಲ, ಅದು ಬಂದು ನಮ್ ಹೀರೋ ಚಿಕ್ಕಪ್ಪ ಅವ್ರ ಕೈ ದುಡ್ಡನ್ನ ಕೊಟ್ಟಿರೋದು. ಅಷ್ಟು ಖರ್ಚು ಮಾಡಿದ್ರೆ ತಾನೆ ಬಲ್ಕ್ ಆಗಿ ಬಾಚ್ಕೊಳಕ್ ಆಗೋದು ಅಂತ ಹೇಳಿ ಕೆಲಸನ ಮಾಡಿರೋದು. ಇನ್ನೊಂದ್ ಕಡೆ ಮ್ಯಾನೇಜರ್ ಬಂದು ನಮ್ ಹೀರೋಯಿನ್ ಮತ್ತೆ ರಾವನ್ನ ಕರೆದಿರ್ತಾರೆ. ನಮ್ ಹೀರೋಗಂತೂ ಫುಲ್ ಖುಷಿ ಆಗುತ್ತೆ, ಅಪ್ಪಾಡಿ ನಮ್ ಕೈಲಿ ಯಾವ್ದೋ ಒಂದು ಕೇಸ್ ನ ಕೊಡ್ತಾರೆ ಇವತ್ತು ಅಂತ ಹೇಳಿ. ಆಕ್ಚುಲಿ ಈಗ ಸದ್ಯಕ್ಕೆ ಇವ್ರು ಬಂದ್ಬಿಟ್ಟು ಆ T9 ಅಂತ ಹೇಳಿ ಯಾವ್ದೋ ಒಂದು ಕೆಮಿಕಲ್ ಬಗ್ಗೆ ತಾನೆ ವಿಚಾರಣೆ ಎಲ್ಲ ಮಾಡ್ತಾ ಇರ್ತಾರೆ. ಮೋಸ್ಟ್ಲಿ ಅದಕ್ಕೆ ಸಂಬಂಧಪಟ್ಟಿರೋ ಕೇಸ್ ನ ಕೊಡ್ತಾರೆ ಅಂತ ಖುಷಿಯಾಗಿ ಹೋಗಿ ನಿಂತ್ಕೊಂಡ್ರೆ ಆ ಮ್ಯಾನೇಜರ್ ಕೂಡ ಆ ಕೇಸ್ ನ ರಾವನ್ಗೆ ಕೊಟ್ಬಿಡ್ತಾರೆ. ಇನ್ಮೇಲೆ ರಾವನ್ ಬಂದು ಕೇಸ್ ನ ನೋಡ್ಕೊಂತಾಳೆ ಅಂತ. ಆದ್ರೆ ನಮ್ ಹೀರೋ ಕೂಡ ಸರಿ ನನ್ಗೆ ಯಾವ್ದೋ ಇನ್ನೊಂದು ಇಂಟ್ರೆಸ್ಟಿಂಗ್ ಕೇಸ್ ನ ಕೊಡ್ತಾರೆ ಅಂತ ನೋಡಿದ್ರೆ ಆ ಮ್ಯಾನೇಜರ್ ಹೇಳ್ತಾರೆ, ಏನಿಲ್ಲಪ್ಪ ನಿನ್ಗೆ ಆ ಚೇರ್ಮನ್ ಮಗಳು ಕರೆದಿದ್ದಾರೆ, ಅವಳ ಆಫೀಸ್ ಗಂತೆ ಹೋಗ್ಬಿಟ್ಟು ಬಂದ್ಬಿಡಪ್ಪ. ಅಷ್ಟೇ ಅಲ್ಲ, ಹೋಗ್ತಾ ಕಾಫಿ ತಗೊಂಡು ಹೋಗೋದಾಗ ನಮ್ ಹೀರೋಗೆ ಸಖತ್ ಶಾಕ್ ಆಗುತ್ತೆ. ಇಷ್ಟು ದೊಡ್ಡ ಕಂಪನಿಯಲ್ಲಿ ನನ್ಗೆ ಇಷ್ಟು ದೊಡ್ಡ ಪೋಸ್ಟಿಂಗ್ ನ ಕೊಟ್ಟಿದ್ದೀರಾ, ಆದ್ರೆ ಅವಳ ಕೆಳಗಡೆ ಕೆಲಸ ಮಾಡಕ್ಕೆ ನನ್ಗೆ ಇತರ ಎಡ್ಬಿಡಿ ಕೆಲಸನ ಕೊಡ್ತಾ ಇದ್ದೀರಾ ಅಂತ ಬೈಕೊಂಡೇ ಹೋಗ್ತಾನೆ. ಕಾಫಿನ ಮರಿದೆ ತಗೊಂಡ್ ಹೋಗೋದ್ಮೇಲೆ ಸರಿ ನನ್ ಕರ್ಮ ತಗೊಂಡ್ ಹೋಗ್ತೀನಿ ಅಂತ ಹೇಳಿ ಆ ಕಾಫಿನ ತಗೊಂಡ್ ಅಲ್ಲಿಂದ ಹೋಗ್ತಾನೆ. ಸ್ಟ್ರೇಟ್ ಆಗಿ ಅವಳ ಕ್ಯಾಬಿನ್ ಕೂಡ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಅವಳ ಕೋತಿ ತರ ಅಲ್ಲಿರೋ ಫೈಲ್ಸ್ ಎಲ್ಲ ಎತ್ತಿ ಕೆಳಗಡೆ ಬಿಸಾಕ್ತಾ ಇರ್ತಾಳೆ. ನಮ್ ಹೀರೋ ಕೈಲಿ ತರ ಕಾಫಿ ನೋಡಿದ ತಕ್ಷಣ ಏನದ್ ನಿನ್ ಕೈಲಿ ಅಂದಿದ ತಕ್ಷಣ ನಮ್ ಹೀರೋ ಕೂಡ ಏನಿಲ್ಲ ಇದ್ರ ಮೇಲೆ ಹೆಸರು ಬರ್ಕೊಂಡ್ ಬರೋದ್ ಮರ್ತೋಗ್ಬಿಟ್ಟೆ, ನಾನ್ ಬೇಕಾದ್ರೆ ಹೋಗ್ಬಿಟ್ಟು ಕಾಫಿ ಅಂತ ಹೇಳ್ಬಿಟ್ಟು ಹೆಸರು ಬರ್ಕೊಂಡ್ ಬರ್ಲಾ ಅಂದಾಗ ಇವಳು ಅಂತಾಳೆ, ಹಲೋ ಮಿಸ್ಟರ್, ನಾನ್ ಹೇಳ್ತಾ ಇರೋದು ಕಾಫಿ ಅಂತ ನನ್ಗೂ ಚೆನ್ನಾಗ್ ಗೊತ್ತು, ಆದ್ರೆ ನಾನು ಈ ತರ ಇನ್ಸ್ಟೆಂಟ್ ಕಾಫಿ ಎಲ್ಲ ಕುಡಿಯೋದಿಲ್ಲ, ನನ್ಗೆ ಅವಾಗ ಸದ್ಯಕ್ಕೆ ನೀನು ಕಾಫಿ ಮಾಡ್ಕೊ ಬರ್ಬೇಕು, ನನ್ಗೆ ಬ್ರೂ ಕಾಫಿನೇ ಬೇಕು ಅಂತ ಕೇಳಿದಾಗ ನಮ್ ಹೀರೋ ಹಂಗೆ ಗುರಾಯಿಸ್ಕೊಂಡು ಹೋಗ್ತಾನೆ. ಬರುತ್ತೆ ಕಣೆ, ನನ್ಗೂ ಒಂದು ಟೈಮ್ ಬರುತ್ತೆ, ಅವಾಗ ನೀನ್ ಹಾಕೊಂಡು ಚೆನ್ನಾಗಿ
ತೊಳಿತೀನಿ ಇರೋ ಅಂತ ಬೈಕೊಂಡ್ ಅಲ್ಲಿಂದ ಹೋಗ್ತಾನೆ. ಈ ತರ ಬೈಕೊಂಡ್ ಬರ್ತಾ ಇರ್ಬೇಕಾದ್ರೆ ಹೊರಗಡೆ ರಾವನ್ ಇರೋದನ್ನ ಗಮನಿಸ್ಬಿಡ್ತಾನೆ. ಸರಿ ಶೇಪ್ ಔಟ್ ಆಗ್ಬಿಡತ್ತೆ ಅಂತ ಹೇಳಿ ಏನಾದ್ರೂ ಹೇಳ್ಬೇಕಲ್ಲ ಅಂತ, ಏನಿಲ್ಲ ಚೇರ್ಮನ್ ಮಗಳು ನನ್ಗೆ ಸಪರೇಟ್ ಆಗಿ ಒಂದು ಸೀಕ್ರೆಟ್ ಮಿಷನ್ ನ ಕೊಟ್ಟಿದ್ದಾರೆ, ಅದನ್ನ ನೋಡಕಂತಾನೆ ಈ ಕಡೆ ಹೋಗ್ತಾ ಇದೀನಿ ಅಂದಾಗ ಅವಳು ಮೇಲಿಂದ ನೋಡ್ಬಿಡ್ತಾಳೆ ಈ ತರ ಮಾತಾಡ್ತಾ ಇರೋದನ್ನ. ಹಲೋ ಮಿಸ್ಟರ್ ಕಾಂಗ್, ಏನ್ ಮಾಡ್ತಿದೀರಾ ನೀವ್ ಇನ್ನೂ ಹೋಗಿಲ್ವಾ? ಎಷ್ಟೊತ್ತು ನೀವು ಕಾಫಿ ತಗೊಂಬರೋದು? ಬೇಗ ಬೇಗ ಕಾಫಿ ತಗೊಂಬನಿ, ಅದ್ರಲ್ಲೂ ನಾನು ರೂಮ್ ನ ಬೇರೆ ಕ್ಲೀನ್ ಮಾಡ್ಬೇಕು ಅಂತ ಹೇಳಿದ ತಕ್ಷಣ ನಮ್ ಹೀರೋ ಹಂಗೆ ಒಂಥರ ಅಸಹ್ಯ ಆಗ್ಬಿಡುತ್ತೆ. ಛೇ ನನ್ ಶೇಪ್ ಔಟ್ ಮಾಡೋದ್ರಲ್ಲೇ ಇದ್ದಾಳೆ ಇವಳು ಅಂತ. ಅದಾದ್ಮೇಲೆ ರಾವನ್ ಮತ್ತೆ ನಮ್ ಹೀರೋ ಇಬ್ರು ಲಿಫ್ಟ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹೀರೋ ಕೇಳ್ತಾನೆ, ಹೌದು ಆ ಟೀನೈನ್ ಅನ್ನೋ ಒಂದು ಕೆಮಿಕಲ್ ವಿಷಯದ ಬಗ್ಗೆ ನೀನ್ ಯಾಕೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದೀಯಾ? ಆ ಕೇಸ್ ನ ಕಂಡಿಡಿಬೇಕು ಅಂತ ನೀನ್ ಯಾಕೆ ಇತರ ಇಂಟ್ರೆಸ್ಟ್ ತೋರಿಸ್ತಾ ಇದೀಯ ಅಂದಾಗ ಅವಳಂತಾಳೆ, ಆಕ್ಚುಲಿ ಈಗ ನಿಜ ಹೇಳೋ ಪರಿಸ್ಥಿತಿಯಲ್ಲಿ ಅವಳು ಇಲ್ವಲ್ಲ. ಅವಳಂತಾಳೆ, ಏನಿಲ್ಲ ಇಲ್ಲಿ SPD ಟೀಮ್ಗೆ ನಾವೇ ಎಷ್ಟೇ ಸೆಲೆಕ್ಟ್ ಆಗಿದ್ರೆ ಕೂಡ ನಿಮ್ಗೆಲ್ಲರಿಗಿಂತ ನಂಬರ್ 1 ಬರ್ಬೇಕು ಅಂತ ನಾನು ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ನ ಮಾಡ್ತಾ ಇದೀನಿ, ಎಕ್ಸ್ಟ್ರಾ ಇಂಟ್ರೆಸ್ಟ್ ನ ತೋರಿಸ್ತಾ ಇದೀನಿ ಅಷ್ಟೇ. ಏನಂದ್ರೆ ನಮ್ಗೆ ಎಕ್ಸ್ಟ್ರಾ ಪಾಯಿಂಟ್ ಇಲ್ಲ ಎಕ್ಸ್ಟ್ರಾ ಪೇಮೆಂಟ್ ಏನಾದ್ರು ಕೊಡ್ತಾರೆ ಅಂತ ಅಂದಾಗ ನಮ್ ಹೀರೋ ಕೂಡ ಸೈಲೆಂಟ್ ಆಗ್ಬಿಡ್ತಾನೆ. ಅದೇ ಟೈಮ್ಗೆ ನಮ್ ಹೀರೋಗೆ ಲೀ ಕಡೆಯಿಂದ ಕಾಲ್ ಬರುತ್ತೆ. ಅಯ್ಯೋ ಇವಾಗ ಇವಳು ಮುಂದೆ ಅಟೆಂಡ್ ಮಾಡಿದ್ರೆ ಇವಳಿಗೇನೋ ಡೌಟ್ ಬಂದ್ಬಿಟ್ರೆ ಅಂತ ಹೇಳಿ ಕಾಲ್ ನ ಅಟೆಂಡ್ ಮಾಡಲ್ಲ. ಏನಿಲ್ಲ ಜಸ್ಟ್ ಸ್ಪ್ಯಾಮ್ ಕಾಲ್ ಅಂತ ಹೇಳ್ತಾನೆ. ಸ್ವಲ್ಪ ಹೊತ್ತಿಗೆ ಅವಳಿಗೆ ಅವ್ಳ ಬಾಸ್ ಇಂದ ಕಾಲ್ ಬರುತ್ತೆ. ಕನ್ನಡಿ ಹಾಕೊಂಡಿರ್ತಾರಲ್ಲ ಅವ್ರು ಕಾಲ್ ಮಾಡ್ತಾ ಇರ್ತಾರೆ. ಅಯ್ಯೋ ಇವ್ನ್ ಮುಂದ್ಗಡೆ ಮಾತಾಡಿದ್ರೆ ಮತ್ತೆ ನಾನೇನಾದ್ರು ತಪ್ಪು ಮಾಡ್ತಾ ಇದೀನಿ ಅಂತ ಕಂಡಿಡಿದ್ ಬಿಡ್ತಾನೆ ಅಂತ. ಏನಿಲ್ಲ ಅದೇ ಸ್ಪ್ಯಾಮ್ ಕಾಲ್ ಅಂತ ಹೇಳಿ ಸೈಲೆಂಟ್ ಆಗಿ ಫೋನ್ ನ ಇಟ್ಕೊಂತಾರೆ. ಇನ್ನೊಂದ್ ಕಡೆ ಪೊಲಿಟಿಷಿಯನ್ ನ ತೋರಿಸ್ತಾರೆ. ಅಂದ್ರೆ ನಮ್ ಹೀರೋ ಚಿಕ್ಕಪ್ಪ ಅವ್ರ ವೈಫ್ ಅವ್ರ ಅಪ್ಪನ ಅವ್ರು ಬಂದೀಗ ಹೀರೋ ಚಿಕ್ಕಪ್ಪ ಅವ್ರ ವೈಫ್ ನ ಅಂದ್ರೆ ಜೋನ ಬಂದು ಪಾಲಿಟಿಕ್ಸ್ ಗೆ ನಿಲ್ಲಿಸ್ತೀವಿ, ಅವರೇ ಈ ಸತಿ ಎಲೆಕ್ಷನ್ ಅಲ್ಲಿ ನಿಲ್ಲೋದು ಅಂತ ಹೇಳಿ ಪಬ್ಲಿಕ್ ಆಗಿ ಪ್ರಚಾರನೆ ಮಾಡ್ಬಿಡ್ತಾರೆ. ಇದನ್ನ ಚೇರ್ಮನ್ ನೋಡ್ಬಿಟ್ಟು ಸಖತ್ ಟೆನ್ಷನ್ ಆಗ್ತಾನೆ. ಇವ್ನ್ಗೆ ಅಷ್ಟು ಹೇಳಿ ಕೂಡ ನನ್ ಮಾತ್ ಮೀರಿ ಅವ್ರ ಮಗಳನ್ನ ಅವ್ನ ಎಲೆಕ್ಷನ್ ಅಲ್ಲಿ ನಿಲ್ಸಿದಾನ, ನನ್ ಮಗಳಿಗೆ ಕೊಟ್ಟು ಮದ್ವೆ ಮಾಡೋನ್ನ ನಿಲ್ಸು ಅಂತ ಹೇಳಿದ್ರೆ ಕೂಡ ಅವ್ನ್ ಕಿವಿ ಮೇಲೆ ಹಾಕೊಂಡಿಲ್ವಲ್ಲ, ಇವ್ನ್ಗೊಂದ್ ಕೆಲ್ಸನ ಮಾಡೇ ಮಾಡ್ತೀನಿ ಅಂತ ಹೇಳಿ ಬೈತಾ ಇರ್ತಾನೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಚಿಕ್ಕಪ್ಪನ ಅವ್ರ ವೈಫ್ ನ ಮತ್ತೆ ಆ ಪೊಲಿಟಿಷಿಯನ್ ತೋರಿಸ್ತಾರೆ. 3 ಜನ ಸಖತ್ ಖುಷಿಯಾಗಿ ಕುತ್ಕೊಂಡು ಕುಡ್ಕೊಂಡು ಊಟ ಎಲ್ಲ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಒಂದು ಯೋಚನೆ ಮಾಡ್ತಾರೆ. ಮೀನ್ಸ್ ಅವ್ರವ್ರೇ ಮಾತಾಡ್ಕೊಳ್ತಾರೆ. ಏನ್ ವಿಷಯ ಅಂತಂದ್ರೆ ಇವ್ರು ಪ್ಲಾನ್ ಮಾಡಿದ ಪ್ರಕಾರ ಜೋ ಬಂದು ಹೆಂಗೋ ಆ MLA ಅವ್ರ ವೈಫ್ ಜೊತೆ ಸ್ವಲ್ಪ ಕ್ಲೋಸ್ ಆಗ್ಬಿಟ್ಲು. ಸೊ ನೆಕ್ಸ್ಟ್ ಏನೆಲ್ಲ ಮಾಡ್ತಾಳೆ ಅಂತ ಇವ್ರಿಗೆ ಗೊತ್ತಾಯ್ತು. ಯಾಕಂದ್ರೆ ಅವ್ರ ವೈಫ್ ಕೂಡ ಈಗ ಜಿಯೋನ್ಗೆ ವಿರುದ್ಧ ತಾನೆ, ಮೀನ್ಸ್ ಹೆಂಗಾದ್ರು ಮಾಡಿ ಅವ್ರನ್ನ ಸಿಕ್ಕಾಕಿಸ್ಬೇಕು, ಅವ್ನ ಜೈಲ್ ಪಾಲ್ ಮಾಡ್ಬೇಕಂತ ತಾನೆ ನೋಡ್ತಾ ಇರೋದು. ಈ ಕಡೆ ನಮ್ ಹೀರೋ ಚಿಕ್ಕಪ್ಪಗೆ ಕೂಡ ಜಿಯೋನ್ ಹೆಂಗಾದ್ರು ಮಾಡಿ ಸೋಲ್ಸ್ಬೇಕಂತ ತಾನೆ ಪ್ರಯತ್ನ ಪಡ್ತಾ ಇರೋದು. ಸೊ ಒಂದು ಪ್ಲಾನ್ ಮಿಸ್ ಆದ್ರೆ ಕೂಡ ಇನ್ನೊಂದು ಪ್ಲಾನ್ ಇರುತ್ತೆ, ಹೆಂಗಾದ್ರು ಮಾಡಿ ನಾವು ಅವನ್ನ ಡೌನ್ ಮಾಡ್ಲೇಬೇಕು ಅಂತ ಇಲ್ಲಿ ಖುಷಿಯಾಗಿ ಮಾತಾಡ್ಕೊಳ್ತಾ ಇರ್ತಾರೆ. ಈಗ ಇನ್ನೊಂದ್ ಕಡೆ ಆ ಜಿಯೋನ್ ಅವ್ರ ಅಮ್ಮನ ತೋರಿಸ್ತಾರೆ. ಅವ್ರು ಬಂದು ಜಿಯೋನ್ಗೋಸ್ಕರ ತುಂಬಾ ಬಟ್ಟೆಗಳೆಲ್ಲ ತೆಗಿತಾ ಇರ್ತಾರೆ, ಶೂಸ್ ಎಲ್ಲ ಸೆಲೆಕ್ಟ್ ಮಾಡ್ತಾ ಇರ್ತಾರೆ. ಈಗ ಆ ಜಾಗಕ್ಕೆ ಚೇರ್ಮನ್ ಅವ್ರ ಮಗಳೇ ಅಂದ್ರೆ ಆ ಲೇಡಿ ಅವ್ರ ಮಗಳೇ ಬರ್ತಾರೆ. ಏನಮ್ಮ ಮಾಡ್ತಾ ಇದ್ಯಾ? ಏನಕ್ಕೆ ಇವಾಗ ಅಣ್ಣಗೆ ಇಷ್ಟೆಲ್ಲ ಬಟ್ಟೆ ಸೆಲೆಕ್ಟ್ ಮಾಡ್ತಾ ಇದ್ಯಾ? ಅಣ್ಣ ಯಾವ್ದಾದ್ರು ಬೇರೆ ಕಂಟ್ರಿಗೆ ಹೋಗ್ತಾ ಇದ್ದಾನ ಅಂದಾಗ, ಅಯ್ಯೋ ಕಂಟ್ರಿಗೆಲ್ಲ ಏನಿಲ್ಲ, ನಮ್ ಕಂಪನಿಗೆ ಸಂಬಂಧಪಟ್ಟಿರೋ ಆಡ್ ಎಲ್ಲ ಶೂಟ್ ಮಾಡ್ಬೇಕಲ್ವಾ, ಅದಕ್ಕೋಸ್ಕರನೇ. ನಿಮ್ಮ ಅಪ್ಪಗಾದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ, ಅದಕ್ಕೋಸ್ಕರ ನಿಮ್ಮ ಅಣ್ಣ ಆಕ್ಟ್ ಮಾಡ್ತಾನೆ ಅಂದಾಗ ಇವಳಿಗೆ ಟೆನ್ಷನ್ ಆಗ್ಬಿಡತ್ತೆ. ಅದಕ್ಕೆ ಅಣ್ಣ ಏನಕ್ಕೆ ಆಕ್ಟ್ ಮಾಡ್ಬೇಕು, ಅವ್ನ್ಗೇನು ಬರೋದೇ ಇಲ್ಲ, ಅವನೊಬ್ಬ ದದ್ದಿ, ನಾನೇ ಮಾಡ್ತೀನಮ್ಮ, ನಾನ್ ಸೂಪರ್ ಆಗಿ ಮಾಡ್ತೀನಿ ಅಂತ ಹೇಳಿ ಇವಳು ಅವ್ರ ಅಮ್ಮ ಹತ್ರ ಜಗಳಕ್ಕೆ ಹೊರಟೋಗ್ತಾಳೆ. ಯಾಕಂದ್ರೆ ಇವಳು ಕೂಡ ಡೋಡೋ ಕಂಪನಿಯಲ್ಲಿ ಒಂದು ಪಾಲ್ ಬೇಕು ಅಂತ. ಇವಳು ಪ್ರಕಾರ ಏನು, ಅವ್ರ ಅಣ್ಣ ಬಂದಿದ್ದನ್ನೆಲ್ಲ ಹ್ಯಾಂಡಲ್ ಮಾಡಕ್ ಆಗಲ್ಲ, ಅವನೊಬ್ಬ ಮೆಂಟಲ್ ಅಂತ ಅನ್ಕೊಂಡು ಹೇಳೋದು. ಅಣ್ಣಗ ಅದನ್ನೆಲ್ಲ ಹ್ಯಾಂಡಲ್ ಮಾಡೋ ಅಷ್ಟು ಶಕ್ತಿ ಇಲ್ಲ, ಇದನ್ನೆಲ್ಲ ನಾನ್ ನೋಡ್ಕೊಂತೀನಿ, ನನ್ ಕೈಲಿ ಇಡಿ ಅನ್ನೋ ತರನೇ ಮಾತಾಡ್ತಾ ಇರ್ತಾಳೆ. ಇವಳು ಅನ್ಕೊಂಡಿರೋ ತರನೇ ಆಡ್ ಶೂಟ್ ಗೆ ಕೂಡ ಹೊಟ್ಟೋಗಿರ್ತಾಳೆ. ಆಡ್ ಶೂಟ್ ಕೂಡ ನಡೀತಾ ಇರುತ್ತೆ. ಕರೆಕ್ಟ್ ಆಗಿ ಜಾಕೆ ಜಿಯೋನ್ ಕೂಡ ಬಂದ್ಬಿಡ್ತಾನೆ. ಏನೇ ಮಾಡ್ತಾ ಇದ್ದೀಲಿ, ಬರೀ ಏನಂತ ಸಪರೇಟ್ ಆಗಿ ಮಾತಾಡ್ಬೇಕಂತ ಅವಳನ್ನ ಸಪರೇಟ್ ಆಗಿ ಕರ್ಕೊಂಡು ಹೋಗ್ಬಿಟ್ಟು ಬೈತಾ ಇರ್ತಾನೆ. ಏನ್ ಮಾಡ್ತಾ ಇದೀಯ ನೀನ್ ಇಲ್ಲಿ, ನಿನ್ಗೆ ಇದನ್ನೆಲ್ಲ ಹ್ಯಾಂಡಲ್ ಮಾಡಕ್ ಆಗಲ್ಲ, ನೋಡ್ಕೊಳಕ್ ಆಗಲ್ಲ, ಇದನ್ನೆಲ್ಲ ನಾನ್ ನೋಡ್ಕೊಂತೀನಿ, ನೀನ್ ಸೈಲೆಂಟ್ ಆಗಿ ಹೋಗು ಅಂದಾಗ ಅವಳಂತಾಳೆ, ಹಲೋ ಬಾಸ್, ನಿಮ್ಗಿದೆಲ್ಲ ಗೊತ್ತಿಲ್ಲ, ಇನ್ಮೇಲೆ ಇದನ್ನ ನಾನ್ ನೋಡ್ಕೊಂತೀನಿ, ನನ್ಗೂ ನಮ್ಮ ಅಪ್ಪನ ಆಸ್ತಿಯಲ್ಲಿ ಪಾಲ್ ಬೇಕು ಅನ್ನೋ ತರ ಮಾತಾಡ್ತಾ ಇರ್ತಾಳೆ. ಇವ್ನ್ಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಅಯ್ಯೋ ಈ ಮೆಂಟಲ್ ಹೆಂಗಪ್ಪ ಡೀಲ್ ಮಾಡೋದು, ಇವಳ ಮೇಲೆ ಕೂಡ ಒಂದ್ ಕಣ್ಣಿಡ್ಬೇಕು ಅಂತ ಬೈಕೊಂಡು ಅಲ್ಲಿಂದ ಹೊರಗಡೆ ಬಂದ್ರೆ ನಮ್ ಹೀರೋ ಕೂಡ ಅಲ್ಲೇ ವೇಟ್ ಮಾಡ್ತಾ ಇರ್ತಾನೆ. ನಮ್ ಹೀರೋ ನೋಡ್ಬಿಟ್ಟು ಜಿಯೋನ್ ಹೇಳ್ತಾನೆ, ನೀನ್ ಕೂಡ ಇವಳ ಹತ್ರನೇ ಸಿಕ್ಕಾಕೊಂಡಿದ್ಯಾ, ಅವಳ ಕೆಳಗಡೆ ನೀನ್ ಕೆಲಸ ಮಾಡ್ಬೇಕಂದಾಗ ನಮ್ ಹೀರೋ ಕೂಡ ಅಂತಾನೆ, ಹೌದು ಬಾಸ್ ಪ್ಲೀಸ್ ಹೆಂಗಾದ್ರೂ ನನ್ಗೆ ಹೆಲ್ಪ್ ಮಾಡಿ, ನಿಮ್ ತಂಗಿಂದ ನನ್ ಹೆಂಗಾದ್ರೂ ಮಾಡಿ ಪಾರ್ ಮಾಡಿ ಅಂದಾಗ ಜಿಯೋನ್ ಹೇಳ್ತಾನೆ, ಸರಿ ಸರಿ ನಾನ್ ನಿನ್ಗೆ ಹೆಲ್ಪ್ ಮಾಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ನೀನ್ ನನ್ಗೊಂದು ಹೆಲ್ಪ್ ಮಾಡ್ಬೇಕು. ನೀನ್ ನನ್ ತಂಗಿ ಜೊತೆನೆ ಇದ್ದು ಅವಳು ಏನೆಲ್ಲ ಮಾಡ್ತಾಳೆ ಅಂತ ನನ್ಗೆ ಹೇಳ್ಬೇಕು, ಅವಳು ನೆಕ್ಸ್ಟ್ ಏನೇನ್ ಮೂವ್ ಮಾಡ್ತಾಳೆ, ಅವಳೆಲ್ಲ ಹೋಗ್ತಾಳೆ ಬರ್ತಾಳೆ ಅಂತ ನನ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ಬೇಕಂದಾಗ ಹೀರೋ ಕೂಡ ಪರವಾಗಿಲ್ವೇ, ಈ ಡೀಲಿಂಗ್ ಚೆನ್ನಾಗಿದೆ, ನಾನು ಈ ಕೆಲಸನೇ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂತಾನೆ. ಈಗ ಇನ್ನೊಂದ್ ಕಡೆ ಹೀರೋ ಮತ್ತೆ ಲೀ ಮಾತಾಡ್ಕೊಳ್ಳೋದನ್ನ ತೋರಿಸ್ತಾರೆ. ಇವ್ರಿಗೆ ಇವಾಗ ಇರೋ ದೊಡ್ಡ ಕ್ವೆಶ್ಚನ್ ಏನು, ಜಿಯೋನ್ಗೆ ಎಲ್ಲಿಂದ ಅಷ್ಟೊಂದು ದುಡ್ಡು ಬರ್ತಾ ಇದೆ ಅಂತ. ಸರಿ ದುಡ್ಡು ಬರೋದ್ ಕೂಡ ಇವ್ನು ಒಂದಷ್ಟು ಕಂಡಿಡಿದ್ರು ಅಂತ ಅನ್ಕೊಂಡ್ರೆ, ದುಡ್ಡನ್ನೆಲ್ಲ ಇವ್ನು ಏನ್ ಮಾಡ್ತಾ ಇದ್ದಾನೆ, ಬ್ಲಾಕ್ ಮನಿನೆಲ್ಲ ಎಲ್ಲಿ ಕೊಡ್ತಾ ಇದ್ದಾನೆ ಅಂತ ನೋಡಿದ್ರೆ ಅದನ್ನೆಲ್ಲ ಎತ್ಕೊಂಡೋಗಿ ಯಾವ್ದೋ ಒಂದು ಗ್ಯಾಂಗ್ಸ್ಟರ್ ಕೈಲಿ ಕೊಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಇವ್ನ್ ಮಾತ್ರ ಅಲ್ಲ, ತುಂಬಾ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಬ್ಲಾಕ್ ಮನಿನೆಲ್ಲ ಆತರ ಗ್ಯಾಂಗ್ಸ್ಟರ್ ಕೈಯಲ್ಲೇ ಕೊಡೋದು. ಆ ಗ್ಯಾಂಗ್ಸ್ಟರ್ ಕೂಡ ಇವ್ರ ಕೆಳಗಡೆ ಕೆಲಸ ಮಾಡ್ತಿರೋದು ಅಂತ ಗೊತ್ತಾಗುತ್ತೆ. ಅವ್ನ ಬಗ್ಗೆ ಹೇಳ್ತಾನೆ ಒಂದು ಬ್ಲೂ ಪ್ರಿಂಟ್ ನ ಕೂಡ ತೋರಿಸ್ತಾರೆ. ಅಂದ್ರೆ ಅವ್ನ ಆಫೀಸ್ ಇದೆ ಅಲ್ವಾ, ಅವ್ನ ಕಂಪನಿ ಇದೆ ಅಲ್ವಾ, ಆ ಬಿಲ್ಡಿಂಗ್ ಬ್ಲೂ ಪ್ರಿಂಟ್. ಆ ಬಿಲ್ಡಿಂಗ್ ಅಲ್ಲಿ ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ಒಂದು ಆಫೀಸ್ ಇದೆ. ಅಲ್ಲಿ ಬಂದು ಅವನಿಗೆ ಸಂಬಂಧಪಟ್ಟಿರೋ ಫೈಲ್ಸ್ ರೆಕಾರ್ಡ್ಸ್ ಎಲ್ಲ ಅಲ್ಲೇ ಇಟ್ಟಿರ್ತಾರೆ. ನಾರ್ಮಲ್ ಆಗಿ ನಾವ್ಯಾರು ಹೋಗಕ್ಕಾಗಲ್ಲ, ಅಲ್ಲಿ ಕೆಲಸ ಮಾಡೋರ್ ಮಾತ್ರನೇ ಆಕ್ಸೆಸ್ ಮಾಡಕ್ ಆಗೋದು, ಆಫೀಸ್ ಒಳಗಡೆ ಹೋಗಕ್ ಆಗೋದು. ಅದಕ್ಕೂ ಮೇಲೆ ಇರೋ ಫ್ಲೋರ್ ಅಲ್ಲಿ ಆ ಗ್ಯಾಂಗ್ಸ್ಟರ್ ಕೆಳಗಡೆ ಕೆಲಸ ಮಾಡ್ತಾರಲ್ಲ ಅವರೆಲ್ಲ ಇರ್ತಾರೆ. ಅಂದ್ರೆ ಗ್ಯಾಂಗ್ಸ್ಟರ್ ಹೇಳೋ ಕೆಲಸನೆಲ್ಲ ಮಾಡ್ಕೊಂಡು ಅಲ್ಲಿ ಅವ್ರಿಗೆ ಬೇಕಾಗಿರೋ ಥಿಂಗ್ಸ್ ನೆಲ್ಲ ಇಟ್ಕೊಂಡಿರ್ತಾರೆ. ಅದಕ್ಕೂ ಮೇಲೆ ಅಂತಂದ್ರೆ ಒಂದು 6th ಫ್ಲೋರ್ ಅಲ್ಲಿ ಒಂದು ಕ್ಲಬ್ ಇದೆ. ಆ ಕ್ಲಬ್ ತುಂಬಾನೇ ಸೆಕ್ಯೂರ್ಡ್. ಇನ್ನು ಹೇಳ್ಬೇಕಂದ್ರೆ ಆ ಕ್ಲಬ್ಗೆ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು, ಬಿಸ್ನೆಸ್ ಮ್ಯಾನ್ಸ್, ಫಿಲ್ಮ್ ಆಕ್ಟರ್ಸ್ ಅವರೆಲ್ಲ ಕೂಡ ಬರ್ತಾ ಇರ್ತಾರೆ. ಸೊ ತುಂಬಾನೇ ಸೆಕ್ಯೂರ್ ಆಗಿ ನೋಡ್ಕೊಳ್ತಾರೆ. ಯೂಶುವಲ್ ಆಗಿ ಅಲ್ಲಿ ಹೋಗೋದು ಸ್ವಲ್ಪ ಕಷ್ಟ. ಅದಕ್ಕೆ ಮೇಲೆ 7th ಫ್ಲೋರ್
ಫ್ಲೋರ್ ಅಲ್ಲೇ ಅವ್ನ ಆಫೀಸ್ ಇರೋದು, ಅವ್ನ ಸಿಸ್ಟಮ್ ಎಲ್ಲ ಇರೋದು. ಈಗ ನಾವು ಮೇನ್ ಹೋಗ್ಬೇಕಾಗಿರೋದು ಅವ್ನ ಆಫೀಸ್ಗೆ. ಅಲ್ಲಿ ಹೋಗಿ ಅವ್ನ ಸಿಸ್ಟಮ್ ಅಲ್ಲಿ ನಾವು ಪೆನ್ ಡ್ರೈವ್ ನ ಕನೆಕ್ಟ್ ಮಾಡಿ ಅವ್ನ ಡೀಟೇಲ್ಸ್ ಎಲ್ಲ ಎತ್ಕೊಂಡ್ರೆ ಅವಾಗ ಜಿಯೋ ಅವ್ನಿಗೆ ಫಂಡ್ಸ್ ಎಲ್ಲ ಹೆಂಗ್ ಬರ್ತಾ ಇದೆ, ಅವ್ನ ಹೆಂಗೆಲ್ಲ ಅದನ್ನ ಕನ್ವರ್ಟ್ ಮಾಡ್ತಾ ಇದ್ದಾನೆ ಅಂತ ನಮ್ಗೆಲ್ಲಾ ಡೀಟೇಲ್ಸ್ ಗೊತ್ತಾಗುತ್ತೆ. ಆದ್ರೆ ನಮ್ಗೆ ಇಲ್ಲಿ ಮುಖ್ಯವಾಗಿ ನೋಟ್ ಮಾಡ್ಕೊಬೇಕಾಗಿರೋ ಪಾಯಿಂಟ್ ಏನಂದ್ರೆ, ಸಾಮಾನ್ಯವಾಗಿ ನಾವ್ ಆ ಬಿಲ್ಡಿಂಗ್ ಒಳಗಡೆ ಹೋಗಕ್ ಆಗಲ್ಲ ಅಂದಾಗ ಹೀರೋ ಕೂಡ ಕೇಳ್ತಾನೆ, ಸರಿ ಹಂಗಾದ್ರೆ ನಾವ್ ಹೆಂಗ್ ಹೋಗ್ತೀವಿ ಅಂತ ಹೇಳಿದ್ರೆ ಪಕ್ಕದ ಬಿಲ್ಡಿಂಗ್ ಗೆ ಕರ್ಕೊಂಡು ಹೋಗಿ ನಿಲ್ಸಿರ್ತಾಳೆ. ಇದೇನು ಇಲ್ಲಿ ಕರ್ಕೊಂಡ್ ಬಂದಿದ್ಯಾ, ಇಲ್ಲಿಂದ ಹಂಗೆಂಗ್ ಹೋಗೋದು ಅಂತ ಕೇಳ್ದಾಗ ಅವಳಂತಾಳೆ, ಇದು ಅಲ್ಲಿದ ನೋಡು ದಾರಿ ಅಂತಾಗ ಇವ್ನ್ಗೆ ಅರ್ಥ ಆಗ್ತಲ್ಲ ಏನ್ ದಾರಿ ಅಂತ ನೋಡಿದ್ರೆ ವಯರ್, ಆ ವಯರ್ ಮುಖಾಂತರ ನೀನ್ ಇಲ್ಲಿಂದ ಆ ಕಡೆ ಹೋಗ್ಬೇಕು ಅಂತ ಹೇಳಿದಾಗ ನಮ್ ಹೀರೋಗ್ ಶಾಕ್ ಆಗ್ಬಿಡುತ್ತೆ. ಏನ್ ಆಟ ಆಡ್ತಾ ಇದ್ದೀರಾ, ನನ್ನ ಸಾಯಿಸ್ಬೇಕಂತ ಏನಾದ್ರು ಪ್ಲಾನ್ ಮಾಡಿ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ ಅಂದಾಗ ಅವಳಂತಾಳೆ, ಹಲೋ ನಮ್ಗೆ ಫೈಲ್ಸ್ ಎಲ್ಲ ಬೇಕಂದ್ರೆ ನೀವು ಕೆಲಸನ ಮಾಡ್ಲೇಬೇಕು ಅಂತ ಹೇಳಿದ್ಮೇಲೆ ನಮ್ ಹೀರೋ ಕೂಡ ಬೇರೆ ವಿಧಿ ಇಲ್ದೆ ಹೆಂಗಪ್ಪ ಹೋಗೋದು ಅಂತ ಭಯ ಪಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ಈ ಕಡೆ ಆ ಗ್ಯಾಂಗ್ಸ್ಟರ್ ಏನ್ ಮಾಡ್ತಿದ್ದಾನೆ ಅಂತ ನೋಡಿದ್ರೆ ಅವ್ರ ಕ್ಲಬ್ಗೆ ಹೊಸ ಹುಡುಗಿರೆಲ್ಲ ಬಂದಿರ್ತಾರೆ. ಸೊ ಅವ್ರನ್ನೆಲ್ಲ ಚೆಕ್ ಮಾಡ್ತಾ ಇರ್ತಾನೆ. ಇಲ್ಲಿ ಟ್ವಿಸ್ಟೆಡ್ ಆದ ವಿಷಯ ಏನಂತಂದ್ರೆ ಆ ಹುಡುಗಿರಲ್ಲಿ ರಾವನ್ ಕೂಡ ಇದ್ ನಿಂತಿರ್ತಾಳೆ. ಇವಳೇನಕ್ಕೆ ಜಾಗಕ್ಕೆ ಬಂದ್ಲು, ಮೋಸ್ಟ್ಲಿ ಇವಳು ಕೂಡ ಆ ಜಿಯೋನ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಕ್ಕೆ ಇವನ್ ಬಗ್ಗೆ ಗೊತ್ತಿರತ್ತೇನೋ, ಅದಕ್ಕೋಸ್ಕರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ಕೆ ಇಲ್ಲಿ ಬಂದಿರೋದು. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ, ಅವ್ನ್ ಬೈನಾಕ್ಯುಲರ್ ಯೂಸ್ ಮಾಡಿ ಒಳಗಡೆ ಏನ್ ನಡೀತಾ ಇದೆ ಅಂತ ನೋಡ್ತಾ ಇರ್ತಾನೆ. ಅಂದ್ರೆ ಯಾವಾಗ ಗ್ಯಾಂಗ್ಸ್ಟರ್ ಹೊರಗಡೆ ಹೋಗ್ತಾನೆ ಅವಾಗ ಒಳಗಡೆ ಹೋಗೋದಕ್ಕೆ ಚಾನ್ಸ್ ಸಿಗತ್ತೆ ಅಂತ ಹೇಳಿ ನೋಡ್ತಾ ಇರೋದು. ಆದ್ರೆ ಗ್ಯಾಂಗ್ಸ್ಟರ್ ನೋಡಿದ್ರೆ ಆ ಕಡೆ ಹೋಗ್ತಾನೆ, ಈ ಕಡೆ ಬರ್ತಾನೆ, ಸಿಸ್ಟಮ್ ಆನ್ ಮಾಡ್ತಾನೆ, ಅದ್ ಯಾವ್ದೋ ಸೇಫ್ ರೂಮ್ ತರ ಒಂದಿರುತ್ತೆ, ಅಲ್ಲಿ ಹೋಗ್ತಾನೆ ಬರ್ತಾನೆ. ಅಯ್ಯೋ ಇವನೇನ್ ಈ ತರ ತಿರುಗ್ತಾ ಇದ್ದಾನೆ, ಯಾವಾಗ ಹೊರಗಡೆ ಹೋಗ್ತಾನೆ ಅಂತ ನೋಡಿದ್ರೆ ಇವ್ರು ಅನ್ಕೊಂಡಿರ್ತಾನೆ ಗ್ಯಾಂಗ್ಸ್ಟರ್ ಆ ಟೈಮ್ ಅಲ್ಲಿ ರೂಮ್ ಬಿಟ್ಟು ಹೊರಗಡೆ ಹೋಗೋದನ್ನ ಗಮನಿಸ್ಬಿಟ್ಟು ಅವ್ನ್ ಇವಾಗ ಹೋದ, ಇದೇ ಸರಿಯಾದ ಟೈಮು, ಇವಾಗ ಇಲ್ಲಿಂದ ಹೋಗ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಇರೋ ವೈರ್ ಗೆ ಲಿಯೋರ್ ಅಸಿಸ್ಟೆಂಟ್ ಇನ್ನೊಂದ್ ವೈರ್ ನ ಕೂಡ ಹಾಕ್ತಾನೆ. ಈ ಕಡೆಯಿಂದ ಗನ್ನಲ್ಲಿ ಶೂಟ್ ಮಾಡಿದ್ರೆ ಅದ್ರಲ್ಲಿ ಹೋಗಿ ಹಿಡ್ಕೊಳ್ಳುತ್ತೆ. ಅಯ್ಯೋ ನನಗೆ ಭಯ ಆಗ್ತಿದೆ, ನೀವೇನ್ ಕೆಲಸ ಮಾಡಿಸ್ತಾ ಇದ್ದೀರಾ ನನ್ ಕೈಲಿ ಅಂತ ಬೈಕೊಂಡೆ. ಹೆಂಗೋ ಈ ಕಡೆಯಿಂದ ಆ ಕಡೆ ಹೋಗಿ ಬಿದ್ಬಿಟ್ಟು ದಪ್ಪ ಅಂತ ಹೋಗಿ ಬೀಳ್ತಾನೆ. ಲೀಗೆ ಭಯ ಆಗ್ಬಿಡುತ್ತೆ. ಅಯ್ಯೋ ಏನಾಯ್ತು ನಿನ್ಗೆ ಅಂತ ಕೇಳಿದಾಗ ಹೀರೋ ಅಂತಾನೆ, ಮಾಡೋದೆಲ್ಲ ಮಾಡು ಅಂತ ಹೇಳ್ಬಿಟ್ಟು ಇವಾಗ ಏನಾಯ್ತು ಅಂತ ಬೇರೆ ಕೇಳ್ತಾ ಇದೀಯಾ, ಏನಾಗಿಲ್ಲ ಸೇಫ್ ಆಗಿ ಲ್ಯಾಂಡ್ ಆಗಿದ್ದೀನಿ ಅಂದಾಗ, ಸರಿ ಅಲ್ಲಿ ಸೈಡ್ ಅಲ್ಲಿ ಒಂದು ವೆಂಟ್ ತರ ಓಪನಿಂಗ್ ಇರುತ್ತೆ, ಅದ್ರ ಮುಖಾಂತರ ನೀನು ಆ ಕ್ಯಾಬಿನ್ ಗೆ ಹೊಟ್ಟೋಗ್ಬಹುದು, ಅಂದ್ರೆ ಅವ್ನ ರೂಮ್ ಗೆ ಹೊಟ್ಟೋಗ್ಬಹುದು ಅಂದಾಗ ಹೀರೋ ಕೂಡ ಇದನ್ನ ಕೂಡ ನಾನೇ ಮಾಡ್ಬೇಕಾ ಅಂತ ಹೇಳಿ ಅವ್ನ ಅದ್ರ ಒಳಗಡೆಯಿಂದ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನೊಂದ್ ಕಡೆ ರಾವನ್ನ ತೋರಿಸ್ತಾರೆ. ಅವಳು ಕೂಡ ಒಳಗಡೆ ಅವ್ನ ಫೈಲ್ಸ್ ನೆಲ್ಲ ಕದಿಯಕತ್ತಾನೆ ಬಂದಿರೋದು. ಆದ್ರೆ ಬರೋದಕ್ಕೂ ಮುಂಚೆನೆ ಅವ್ರ ಸರ್ ಇರ್ತಾರಲ್ಲ ಕನ್ನಡಿ ಹಾಕೊಂಡಿರೋರು, ಅವ್ರು ಬಂದು ಒಂದು ಕೀನ ಕೊಟ್ಟಿರ್ತಾರೆ. ಇದು ಬಂದು ಒಳಗಡೆ ಇರೋ ಒಂದು ಲಾಕರ್ದು ಕೀ. ಅಲ್ಲಿ ಬಂದು ನಿನ್ಗೆ ಒಂದು ಯೂನಿಫಾರ್ಮ್ ನ ಇಟ್ಟಿರ್ತೀನಿ, ನೀನ್ ಒಳಗಡೆ ಹೋಗಿದ ತಕ್ಷಣ ಅಂದ್ರೆ ಆ ಕ್ಲಬ್ ಹುಡುಗಿರ್ತಾರ ನೀನ್ ಒಳಗಡೆ ಹೋಗು, ಅದಾದ್ಮೇಲೆ ಡ್ರೆಸ್ ನ ಚೇಂಜ್ ಮಾಡ್ಕೊಂಡ್ಬಿಟ್ಟು ನೀನ್ ಅಲ್ಲಿ ಜನಗಳ ತರ ಮಿಂಗಲ್ ಆಗ್ಬಿಡು ಅವ್ರ ಜೊತೆ ಅಂತ ಹೇಳಿ ಒಂದು ಕೀನ ಕೊಟ್ಟಿರೋದು. ಇವಳು ಕೂಡ ಕೀ ತೆಗೆದ್ಬಿಟ್ಟು ನೋಡಿದ್ರೆ ಆ ಲಾಕರ್ ನ ತೆಗೆದು ನೋಡಿದ್ರೆ ಒಳಗಡೆ ಒಂದು ಸೆಕ್ಯೂರಿಟಿ ಹಾಕೊಳ್ಳೋ ತರ ಡ್ರೆಸ್ ಇರುತ್ತೆ. ಸರಿ ಆಯ್ತು, ನೆಕ್ಸ್ಟ್ ನನ್ ಕೆಲಸನ ನಾನು ಮೂವ್ ಮಾಡ್ಬೇಕು ಅಂತ ಹೇಳಿ ಇವಳು ಟಕ್ ಟಕ್ ಅಂತ ಡ್ರೆಸ್ ನ ಹಾಕೊಂಡು ಅವಳ ಕೆಲಸನ ಅವಳು ಮಾಡಕ್ಕೆ ಅಂತ ಹೊರಟೋದ್ಲು. ಇನ್ನೊಂದ್ ಕಡೆ ನಮ್ ಹೀರೋ ಕೂಡ ತುಂಬಾ ಹುಷಾರಾಗಿ ಹೆಂಗೋ ವೆಂಟ್ ಮುಖಾಂತರ ಆ ರೂಮ್ ಒಳಗಡೆ ಕೂಡ ಇಳಿದ್ಬಿಟ್ಟ. ಅವ್ನ್ ಪೆನ್ ಡ್ರೈವ್ ನ ಎತ್ಕೊಂಡೋಗಿ ಲ್ಯಾಪ್ಟಾಪ್ ಗೆ ಕೂಡ ಕನೆಕ್ಟ್ ಮಾಡ್ಬಿಟ್ಟು ಆ ಫೈಲ್ಸ್ ನೆಲ್ಲ ಎತ್ತಿ ಇವ್ನ್ ಪೆನ್ ಡ್ರೈವ್ ಗೆ ಕನ್ವರ್ಟ್ ಮಾಡ್ತಾ ಇರ್ತಾನೆ. ಅದೇ ಟೈಮ್ ಅಲ್ಲಿ ಇವ್ನ ಯಾವ್ದೋ ಒಂದು ಸೇಫ್ ರೂಮ್ ಅಂತ ಹೇಳ್ಬಿಟ್ಟು ಈ ಕಡೆ ಓಡಾಡ್ತಾ ಇದ್ನಲ್ವಾ, ಅದೆಲ್ಲಿದೆ ಅಂತ ಹೇಳಿ ಅಲ್ಲೆಲ್ಲ ಸುತ್ತಮುತ್ತ ನೋಡ್ತಾನೆ. ಬಟ್ ಎಲ್ಲೂ ಕಾಣಿಸ್ತಾ ಇಲ್ಲ. ಆ ಕಡೆಯಿಂದ ಲೀ ಮಾತಾಡ್ತಾ ಇರ್ತಾಳಲ್ಲ, ಅದು ಎಲ್ಲೂ ಕಾಣಿಸ್ತಾ ಇಲ್ಲ, ಇಲ್ಲಿದೆ ಅಂತ ಸ್ವಲ್ಪ ಕ್ಲಿಯರ್ ಆಗಿ ಹೇಳಿ ಅಂದಾಗ ಅದಲ್ಲೇ ಎಲ್ಲೋ ಇತ್ತು, ಸ್ವಲ್ಪ ಚೆನ್ನಾಗಿ ಹುಡುಕ್ ನೋಡು ಅಂದಾಗ ನಮ್ ಹೀರೋ ಕೂಡ ಹುಡುಕ್ತಾ ಇರ್ತಾನೆ. ಅದೇ ಟೈಮ್ಗೆ ಯಾರೋ ಒಳಗಡೆ ಬರೋ ತರ ಅನಿಸ್ತಾ ಇದೆ. ಬರ್ತಿರೋದ್ ಬೇರೆ ಯಾರು ಅಲ್ಲ, ಗ್ಯಾಂಗ್ಸ್ಟರ್. ಅಷ್ಟೇ ನಮ್ ಹೀರೋಗೆ ಸಖತ್ ಭಯ ಆಗ್ಬಿಡುತ್ತೆ. ಅಯ್ಯೋ ಇವಾಗ ಅವ್ನು ಬಂದ್ರೆ ನನ್ ಟಿಕೆಟ್ ತಗೊಳ್ಳೋದ್ ಗ್ಯಾರಂಟಿ ಅಂತ ಹೇಳಿ ಹೆಂಗ ರೂಮ್ ಡೋರ್ ನ ಲಾಕ್ ಮಾಡ್ಬಿಟ್ಟು ಒಳಗಡೆನೆ ಇರ್ತಾನೆ. ಇಲ್ಲಿ ಬಂದ್ ನೋಡಿದ್ರೆ ಅದು 78% ಆಗಿರುತ್ತೆ. ನಿಂಗಾದ್ರೂ ಮಾಡಿ ಅದು 100% ಆಗೋವರೆಗೂ ವೇಟ್ ಮಾಡ್ಬೇಕಲ್ಲ ಅಂತ ಹೇಳಿ ರೂಮ್ ಡೋರ್ ನ ಲಾಕ್ ಮಾಡ್ಬಿಡ್ತಾನೆ. ಆ ಕಡೆಯಿಂದ ಆ ಗ್ಯಾಂಗ್ಸ್ಟರ್ ಕೂಡ ಬಂದ್ಬಿಟ್ಟು ಡೋರ್ ನ ಸುಮಾರು ಸತಿ ಓಪನ್ ಮಾಡಿ ನೋಡ್ತಾ ಇದ್ದಾನೆ. ಬಟ್ ಓಪನ್ ಆಗ್ತಾ ಇಲ್ಲ. ನಾನು ಲಾಕ್ ಮಾಡ್ಬಿಟ್ಟು ಹೋಗಿಲ್ವೇ, ಮೋಸ್ಟ್ಲಿ ಡೋರ್ ಏನಾದ್ರೂ ಜಾಮ್ ಆಗಿರ್ಬೋದು. ಸರಿ ಆಯ್ತು, ಕೆಳಗಡೆ ಆ ಸ್ಟೋರ್ ರೂಮ್ ಅಲ್ಲಿ ಈ ರೂಮ್ ಒಂದು ಸ್ಪೇರ್ ಕೀ ಇರುತ್ತೆ ನೋಡಿ, ಕೀ ತಗೊಂಬನ್ನಿ ಅಂತ ಹೇಳಿದಾಗ ಒಬ್ಬ ಕೀ ತರಕ್ಕೆ ಅಂತ ಹೋಗ್ತಾನೆ. ನಮ್ ಹೀರೋಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಅಯ್ಯೋ ಯಾವಾಗಿದ್ದು 100% ಆಗತ್ತೆ ಅಂತ. ಇನ್ ಕೆಲವೊಂದು ಸೆಕೆಂಡ್ ಇರುತ್ತೆ ಅಷ್ಟೇ, ಅದ್ ಕಂಪ್ಲೀಟ್ ಆಗ್ಲಿ ಅಂತ ವೇಟ್ ಮಾಡ್ತಾ ಇರ್ತಾನೆ. ಕರೆಕ್ಟ್ ಆಗಿ ಅದ್ ಕಂಪ್ಲೀಟ್ ಆಗೋ ಟೈಮ್ಗೆನೆ ಅವ್ರ ಆ ಕಡೆ ಡೋರ್ ನ ಕೂಡ ಓಪನ್ ಮಾಡ್ತಾ ಇರ್ತಾರೆ. ಇವ್ನ ಹೆಂಗೋ ಆ ಪೆನ್ ಡ್ರೈವ್ ನ ಎತ್ಕೊಂಡು ಲ್ಯಾಪ್ಟಾಪ್ ನ ಆ ಕಡೆ ತಿರುಗಿಸ್ಬಿಟ್ಬಿಟ್ಟು ಅಲ್ಲಿ ಫಿಶ್ ಟ್ಯಾಂಕ್ ಅಲ್ಲಿ ನೀರ್ ಇರುತ್ತೆ, ಅದನ್ನ ಎತ್ತಿ ಆ ಸ್ವಿಚ್ ಬೋರ್ಡ್ ಮೇಲೆ ಹಾಕ್ಬಿಡ್ತಾನೆ. ಅದರಿಂದ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಟ್ಟು ಫುಲ್ ಆಗಿ ಲೈಟ್ ಎಲ್ಲ ಆಫ್ ಆಗ್ಬಿಡುತ್ತೆ. ಆ ಗ್ಯಾಂಗ್ಸ್ಟರ್ ಕೂಡ ಒಳಗಡೆ ಬಂದು ನೋಡ್ತಾನೆ, ಇದೇನಿದು ಎಲ್ಲ ಲೈಟ್ಸ್ ಎಲ್ಲ ಆಫ್ ಆಗಿದೆ, ಇಲ್ಲಿ ಏನ್ ನಡೀತಾ ಇದೆ ಅಂತ ಹೇಳ್ಕೊಂಡೆ ಒಳಗಡೆ ಬಂದಾಗ ಆ ಗ್ಯಾಂಗ್ಸ್ಟರ್ ಕೂಡ ಮೇಲೆ ನೋಡ್ಬಿಡ್ತಾನೆ, ವೆಂಟ್ ಓಪನ್ ಆಗಿರೋದು. ಹಂಗಾದ್ರೆ ಇಲ್ಲಿ ಏನೋ ನಡೀತಾ ಇದೆ, ಯಾವನೋ ಒಳಗಡೆ ಬಂದಿದ್ದಾನೆ, ಯಾವನ್ ಒಳಗಡೆ ಬಂದಿದ್ದೀರಾ ಅಂತ ಕರೆಕ್ಟ್ ಆಗಿ ನಿಜ ಹೇಳ್ಬಿಡಿ, ಇಲ್ಲಂದ್ರೆ ಆಮೇಲೆ ಸರಿ ಇರೋದಿಲ್ಲ ಅಂತ ಹೇಳಿ ಬೈತಾ ಇರ್ಬೇಕಾದ್ರೆ ಅಲ್ಲಿ ಸೈಡ್ ಅಲ್ಲಿ ನಮ್ ಹೀರೋ ಬಚ್ಚಿಟ್ಕೊಂಡಿರೋದನ್ನ ನೋಡ್ಬಿಡ್ತಾನೆ. ಅಷ್ಟೇ, ಇನ್ನೇನ್ ಕೆಲಸ, ನಮ್ ಹೀರೋ ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಟ್ರೈ ಮಾಡ್ತಾನೆ. ಸುಮ್ನೆ ಹೇಳ್ಬಾರ್ದು, ನಮ್ ಹೀರೋ ಕೂಡ ಸರಿಯಾಗಿ ಎಲ್ಲರನ್ನು ಹೊಡಿತಾ ಇರ್ತಾನೆ. ಚೆನ್ನಾಗಿ ಕುಂಫು ಫೈಟಿಂಗ್ ಎಲ್ಲ ಬರುತ್ತೆ ಅಂತ ಕಾಣಿಸುತ್ತೆ. ಸರಿಯಾಗಿ ಹೊಡಿತಾ ಇದ್ದವನು ಅಲ್ಲಿಂದ ತಪ್ಪಿಸ್ಕೋಬೇಕು ಅಂತ ನೋಡೋಷ್ಟ್ರಲ್ಲೇ ಅವ್ನ ಕಿವಿಯಿಂದ ಅವ್ನ ಹೇರ್ ಬಡ್ಸು ಕೆಳಗಡೆ ಬಿದ್ಬಿಡುತ್ತೆ. ಆದ್ರೆ ಅದನ್ನ ಎತ್ತಕ್ಕೆ ಟೈಮ್ ಇಲ್ಲ. ಫಸ್ಟ್ ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಅಲ್ಲಿಂದ ಓಡೋದಾಗ ಆ ಗ್ಯಾಂಗ್ಸ್ಟರ್ ಕೂಡ ಆ ಬಿಲ್ಡಿಂಗ್ ಅಲ್ಲಿ ಇರೋರ್ಗೆಲ್ಲ ಅಲರ್ಟ್ ಮಾಡ್ಬಿಡ್ತಾನೆ. ಯಾವನೋ ಒಳಗಡೆ ಬಂದ್ಬಿಟ್ಟು ಅವನ ಫಸ್ಟ್ ಹಿಡೀರಿ ಅಂತ ಎಲ್ಲರೂ ಅವನ ಓಡಿಸ್ಕೊಂಡು ಹೋಗಕ್ಕೆ ಶುರು ಮಾಡ್ತಾರೆ. ಇದನ್ನೆಲ್ಲ ರಾವನ್ ಕೂಡ ನೋಡ್ತಾ ಇರ್ತಾಳೆ. ಬಟ್ ಅವಳಿಗೆ ಇನ್ನೂ ಗೊತ್ತಿಲ್ಲ ಹೀರೋ ಬಂದಿರೋದು ಅಂತ ಹೇಳಿ. ಯಾವನೋ ಬಂದ್ಬಿಟ್ಟಿದ್ದಾನೆ, ಅದಕ್ಕೂ ಓಡಿಸ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳಿ. ಹೆಂಗೋ ಈಗ ನನ್ ಟ್ರಾಫಿಕ್ ಕ್ಲಿಯರ್ ಆಯ್ತು ಅಂತ ಅವಳು ಬಂದು ಆ ಗ್ಯಾಂಗ್ಸ್ಟರ್ ರೂಮ್ ಒಳಗಡೆ ಬರಕ್ಕೆ ಅಂತ ನೋಡಿದ್ರೆ ಫುಲ್ ಆಗಿ ಎಲ್ಲ ಒಡೆದು ಬಿದ್ದಿರತ್ತಲ್ಲ ಕೆಳಗಡೆ. ಪ್ಲಸ್ ಆ ಹೇರ್ ಬಡ್ಸ್ ನ ಕೂಡ ನೋಡ್ಬಿಡ್ತಾಳೆ. ಆ ಕಡೆ ಇಲ್ಲಿ ಬೇರೆ ಹೀರೋ ನಿನ್ಗೇನೋ ಆಯ್ತು ಅಂದ್ರೆ ಕಾಂಗ್ ಏನಾಯ್ತು ನಿನ್ಗೆ ಅಂತ ಹೇಳಿ ಮಾತಾಡ್ತಾ ಇರ್ಬೇಕಾದ್ರೆ ಇವಳು ಕೂಡ ಹೇರ್ ಬಡ್ಸ್ ನ ಎತ್ತಿ ಕಿವಿಯಲ್ಲಿ ಇಟ್ಕೊಂಡಾಗ ಹೀರೋ ಹೆಸರನ್ನ ಕೇಳಿಸ್ಕೊಂಡ್ಬಿಡ್ತಾಳೆ. ಇದರಿಂದ ಅವಳಿಗೆ ಗೊತ್ತಾಗುತ್ತೆ ಹಂಗಾದ್ರೆ ಜಾಕೆ ಬಂದಿರೋದು ಹೀರೋ ಅಂತ. ಇನ್ನೊಂದ್ ಕಡೆ ನಮ್ ಹೀರೋನ ಓಡಿಸ್ಕೊಂಡೋದ್ರಲ್ಲ, ಎರಡ್ ಕಡೆಯಿಂದನೂ ಬಂದು ನಮ್ ಹೀರೋನ ಬ್ಲಾಕ್ ಮಾಡ್ಬಿಟ್ರು. ಅಷ್ಟೇ, ಅವ್ನ್ ಸರಿಯಾಗಿ ಸಿಕ್ಕಾಕೊಂಡ. ಇನ್ನು ಅವ್ರ ಕೈಲಿ ಸರಿಯಾಗಿ ಚಪಾತಿನೇ ತಿನ್ನೋದು ಅನ್ಕೊಳ್ಳೋ ಅಷ್ಟ್ರಲ್ಲಿ ಇವ್ನ್
ಮತ್ತೆ ಫೈಟಿಂಗ್ ನ ಶುರು ಮಾಡ್ತಾನೆ. ಬಟ್ ಅಷ್ಟೊಂದ್ ಜನ ಮುಂದೆ ಹೆಂಗ್ ಫೈಟಿಂಗ್ ಮಾಡಕ್ಕಾಗತ್ತೆ, ಹೆಂಗೋ ಫೈನಲ್ ಆಗಿ ಅವನ ಲಾಕ್ ಮಾಡ್ಬಿಟ್ರು ಅನ್ಕೊಳ್ಳೋ ಟೈಮ್ಗೆ ಕರೆಕ್ಟ್ ಟೈಮ್ಗೆ ರಾವಣ್ಣ ಜಾಕೆ ಬಂದ್ಬಿಡ್ತಾಳೆ. ಅವಳು ಅಷ್ಟೇ ಸುಮ್ನೆ ಅಲ್ಲ, ಸೊಳ್ಳೆ ತರ ಹಾರಿ ಹಾರಿ ಒಬ್ರಿಗೂ ಸರಿಯಾಗಿ ಹೊಡಿತಾ ಇರ್ತಾಳೆ. ಹೆಂಗೋ ಗ್ಯಾಪ್ ನೋಡ್ಕೊಂಡು ನಮ್ ಹೀರೋನ ಅಲ್ಲಿಂದ ಕರ್ಕೊಂಡು ಲಿಫ್ಟ್ ನ ಹತ್ ಬಿಡ್ತಾಳೆ. ಆದ್ರೆ ಅವ್ರು ಬರೋಷ್ಟ್ ಮುಂಚೆನೆ ಆ ಲಿಫ್ಟ್ ಕೂಡ ಕ್ಲೋಸ್ ಆಗ್ಬಿಡುತ್ತೆ. ಒಳಗಡೋದ್ಮೇಲೆ ನಮ್ ಹೀರೋಗೆ ಸಖತ್ ಸಮಾಧಾನ ಆಗುತ್ತೆ. ಅಪ್ಪಾಡಿ ಯಾರು ನೀನು ನನ್ನನ್ನ ಯಾಕೆ ಕಾಪಾಡಿದೆ ಅಂತ ಹೇಳಿದ್ರೆ ಅದು ರಾವಣ್ ಅಂತ ನಮ್ ಹೀರೋ ಕೂಡ ಗೊತ್ತಿಲ್ವಲ್ಲ. ಅವಳು ಇನ್ನೂ ಮಾಸ್ಕ್ ಹಾಕೊಂಡಿರ್ತಾಳೆ. ಆದ್ರೆ ಇವಳು ಅಯ್ಯೋ ಮಾಸ್ಕ್ ತೆಗಿಬಾರ್ದು ತೋರ್ಸ್ಬಾರ್ದು ಅಂದ್ಕೊಳ್ಳೋ ಟೈಮಲ್ಲೇ ಅವ್ನ್ ಟಕ್ಕಂತ ಅವಳು ಮಾಸ್ಕ್ ನ ತೆಗೆದ್ ಬಿಡ್ತಾನೆ. ರಾವಣ್ ನೀನೇನ್ ಮಾಡ್ತಾ ಇದೀಲಿ ಅಂತ ಶಾಕ್ ಆಗ್ತಾನೆ. ಇಲ್ಲಿಗೆ ಎಪಿಸೋಡ್ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇಲ್ವಾ? ಇನ್ನು ಮುಂದೆ ಬರೋ ಎಪಿಸೋಡ್ಸ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡದೆ ನೋಡಿ. ಇವತ್ತಿನ ಎಪಿಸೋಡ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.